ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಈ ಗಮಕ ಕಾರ್ಯಕ್ರಮದ ಮನೆ ಮನೆ ಗಮಕ ಕಾರ್ಯಕ್ರಮದ 10ನೇ ಕಾರ್ಯಕ್ರಮ ನಮ್ಮ ಶಿವರಾಮ್ ಭಟ್ರು ಮತ್ತು ರೇಖಾ ಅವರ ಮನೆಯಲ್ಲಿ ಒಪ್ಪಿಕೊಂಡು ಅವರು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ, ಶಿವರಾಮ್ ಭಟ್ರಿಗೆ, ರೇಖಾ. ಎರಡನೇದಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಶನಿವಾರ ಸಂಜೆ ಮಲಗೋ ಟೈಮಲ್ಲೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಇವತ್ತಿನ ಮನೆ ಮನೆ ಗಮಕದ ಕಾರ್ಯಕ್ರಮವನ್ನ ಇಬ್ಬರು ನಡೆಸ್ಕೊಡ್ತಾ ಇದ್ದಾರೆ. ಗಮಕ ವಾಚನವನ್ನ ಶ್ರೀಮತಿ ಪ್ರಿಯಾಂಕಾ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ವ್ಯಾಖ್ಯಾನವನ್ನ ಆರತಿ ಅಡಿಗ ಅವರು ಮಾಡ್ತಾ ಇದ್ದಾರೆ. ಅವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಶಿವರಾಮ್ ಭಟ್ರು ಹಾಗೂ ರೇಖಾ ಅವರ ಪರವಾಗಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಇಬ್ಬರಿಗೂ ನಾನು ಕೇಳ್ಕೊತಾ ಇದ್ದೇನೆ. ವಾಚನವನ್ನ ನಡೆಸ್ಕೊಳ್ಬೇಕು. ಇವತ್ತಿನ ಕಥಾಭಾಗ ಮಹಾಭಾರತದಲ್ಲಿ ಬರ್ತಕ್ಕಂಥ ದೂರ್ವಾಸ ಆದಿತ್ಯ, ಎಲ್ಲರಿಗೂ ಗೊತ್ತಿರಬೇಕು. ಅಕ್ಷಯ ಪಾತ್ರೆ, ಕೃಷ್ಣನ ಒಂದು ಲೀಲೆಯಲ್ಲಿ ಅದೊಂದು. ಸೊ ದೂರ್ವಾಸ ಆದಿತ್ಯ ಕಥಾಭಾಗ ಈಗ 4:20, 5:25 ತನಕ ನಡೆಯುತ್ತೆ ಅಂತ ಕಾಣ್ತದೆ. 6 ಗಂಟೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಸಹಕರಿಸಬೇಕಾಗಿ ಕೋರ್ಕೋತೇನೆ. ಎಲ್ಲರ ಮೊಬೈಲನ್ನು ದಯವಿಟ್ಟು ವೈಬ್ರೇಷನ್ ಮೋಡಲ್ಲಿ ಇಲ್ಲ ಸೈಲೆಂಟ್ ಮೋಡಲ್ಲಿ ಇಡಿ ದಯವಿಟ್ಟು, ಸೊ ದಟ್ ಎವ್ರಿಬಡಿ ಕ್ಯಾನ್ ಲಿಸನ್. ಎಲ್ಲರೂ ಪ್ರಶಾಂತವಾಗಿ ಕೇಳಿ. ಶ್ರೀ ಗುರುಭ್ಯೋ ನಮಃ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। श्रीवनिते अरसने विमल राजीव
ಕರಿನಿಭಾಕೃತಿಯ ನಿಪ ವದನದ ಕರಿನಿಭಾಕೃತಿಯ ನಿಪ ವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡಿ ಮಗೆ ನಿರ್ವಿಘ್ನದಾಯಕವ ಗಣಪತಿ ಮಾಡಿ ಮಗೆ ನಿರ್ವಿಘ್ನದಾಯಕವ ಆದಿನಾರಾಯಣಿ ಪರಾಯಣಿ ನಾದಮಯಿ ಗಜಲಕ್ಷ್ಮೀ ಸತ್ವಗುಣಾಧಿದೇವತೆ ಅಮರ ವಂದಿತ ಪಾದ ಪಂಕರುಹೇ ವೇದ ಮಾತೆ ವಿಶ್ವತೋಮುಖೇ ವೇದ ಮಾತೆ ವಿಶ್ವತೋಮುಖೇ ಐದು ಭೂತಾಧಾರಿಯ ನಿಪ ಈ ದ್ವಾದಶಾತ್ಮಜ್ಯೋತಿ ರೂಪಿ ನಾದೆ ಶಾರದೆ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆಯಲ್ಲಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೋರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ವಿಪಿನದಲ್ಲಿ ಪಾಂಚಾಲಿ ಭಕುತಿಯ ತಪದಲ್ಲಿರೆ ದೂರ್ವಾಸನುಗ್ರವನ ಪಹರಿಸಿ ಹರಿ ಮರಳಿ ಹೊಕ್ಕನು ಗೋಲಕಪುರಿಯ ವಿಪಿನದಲ್ಲಿ ಪಾಂಚಾಲಿ ಭಕುತಿಯ ತಪದಲ್ಲಿರೆ ದೂರ್ವಾಸನುಗ್ರವನ ಪಹರಿಸಿ ಹರಿದೂರ್ವಾಸನುಗ್ರವನ ಪಹರಿಸಿ ಮರಳಿ ಹೊಕ್ಕನು ದೋಲಕ ಪುರಿಯ
ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ಕಷ್ಟಕ್ಕೆ ಒಳಗಾದ ಪಾಂಡವರನ್ನ ಕಾಡಿನಲ್ಲಿ ದ್ರೌಪದಿಯು ಬಕುತಿಯ ಪರಾಕಾಷ್ಠೆಯಿಂದ ಕೃಷ್ಣನನ್ನ ಕರೆದು ಅವನನ್ನ ಬರುವಾಗೆ ಮಾಡಿ ಕೃಷ್ಣನನ್ನ ಪರಭಕ್ತಿಯ ಪರಾಕಾಷ್ಠೆಯಿಂದ ಕೃಷ್ಣನನ್ನ ಕರೆಸ್ತಾಳೆ. ಕೃಷ್ಣನು ಬಂದು ದುರ್ವಾಸ ಮುನಿಗಳ ಕೋಪವನ್ನ ಶಮನ ಮಾಡುವುದು ಮಾತ್ರವಲ್ಲದೆ ಪಾಂಡವರನ್ನ ರಕ್ಷಿಸ್ತಾನೆ ಅಂತ ಹೇಳುವಂತಹ ಈ ಕುಮಾರವ್ಯಾಸ ಭಾರತದ ಅರಣ್ಯ ಪರ್ವದ 16ನೆಯ ಸಂಧಿಯ ಕಥೆಯನ್ನ ನಾವು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ. ನಾವು ಈ ಕಥೆಯನ್ನ ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ, ದ್ಯೋತದಲ್ಲಿ ಸೋತ ಪಾಂಡವರು 12 ವರ್ಷ ವನವಾಸ ಹಾಗೂ 1 ವರ್ಷದ ಅಜ್ಞಾತವಾಸಕ್ಕೊಳಗಾಗ್ತಾರೆ. ಈ ಅಜ್ಞಾತವಾಸಕ್ಕೆ ಹೊರಡುವ ಸಮಯದಲ್ಲಿ ಯುಧಿಷ್ಠಿರನು ತನ್ನ ತಾಯಿ ಕುಂತಿಯನ್ನ ವಿದುರನ ಬಳಿ ಬಿಟ್ಟು ತನ್ನ 4 ಸಹೋದರರು ಹಾಗೂ ದ್ರೌಪದಿಯ ಜೊತೆ ಕಾಡಿಗೆ ಹೊರಡ್ತಾನೆ. ಇಂಥ ಸಮಯದಲ್ಲಿ ಪಾಂಡವರ ಕುಲ ಪುರೋಹಿತರಾದಂತಹ ಧೌಮ್ಯರು ಈ ದುಷ್ಟ ದುರ್ಯೋಧನನ ಅನ್ನ ತಿನ್ನುವುದಕ್ಕಿಂತ ಪಾಂಡವರ ಜೊತೆಗಿನ ಉಪವಾಸವೇ ಮೇಲು ಅಂತ ಹೇಳಿ ಅವರು ತನ್ನ ಶಿಷ್ಯ ತಂಡದೊಂದಿಗೆ ಅರಣ್ಯಕ್ಕೆ ಹೊರಡ್ತಾರೆ. ವೈತ ವನದಲ್ಲಿ ಬೀಡು ಬಿಟ್ಟ ಈ ಪಾಂಡವರಿಗೆ ಹಾಗೂ ಆ ಬ್ರಾಹ್ಮಣರಿಗೆ ನಮ್ಮ ಧರ್ಮರಾಯನನ್ನ ನೋಡ್ಲಿಕ್ಕೆ ಬರುವಂತಹ ಅತಿಥಿಗಳಿಗೆ ಅಭ್ಯಾಗತರಿಗೆ ಊಟ ಹಾಕುವುದೇ ಒಂದು ಸಮಸ್ಯೆ ಆಗ್ತದೆ ಯುಧಿಷ್ಠಿರನಿಗೆ. ಯುಧಿಷ್ಠಿರ ಅಂತಾನೆ, ಅಯ್ಯೋ ನಾನು ಈ ಜೂಜಿನಲ್ಲಿ ಸೋತ ಕಾರಣ ಅಲ್ಲ ಇಷ್ಟೊಂದು ಜನ ಉಪವಾಸ ಇರುವಂತದ್ದು ಅಂತ ಯೋಚಿಸ್ತಾ ಇರುವಾಗ ಧೌಮ್ಯರು ಅವನಿಗೆ ಸೂರ್ಯ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಆ ಸೂರ್ಯ ಮಂತ್ರವನ್ನ ಪಠಿಸುತ್ತಾ ಅದರಿಂದ ತಪ್ಪಿಸುತ್ತಾ ಧ್ಯಾನ ಮಾಡ್ತಾ ನಮ್ಮ ಧರ್ಮರಾಯನು ಸೂರ್ಯನನ್ನ ಉಳಿಸ್ಕೊಳ್ತಾನೆ. ಧರ್ಮರಾಯನ ಕಷ್ಟವನ್ನ ಅರಿತು ಸೂರ್ಯ ದೇವರು ಅವರಿಗೆ ಅಕ್ಷಯ ಪಾತ್ರೆಯನ್ನ ಪ್ರದಾನ ಮಾಡ್ತಾರೆ. ಅಕ್ಷಯ ಪಾತ್ರೆಯಲ್ಲಿ ತಮಗೆ ಬೇಕಾದ ಭಕ್ಷ್ಯ ಭೋಜನಗಳು ದೊರೆಯುತ್ತದೆ. ಆದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಮಾತ್ರ, ದಿನಕ್ಕೆ 1 ಹೊತ್ತು ಮಾತ್ರ, ಅದು ದ್ರೌಪದಿಯ ಊಟ ಆಗುವ ತನಕ ಮಾತ್ರ ಅಕ್ಷಯ ಪಾತ್ರೆ ತನ್ನ ದಿವ್ಯ ಶಕ್ತಿಯನ್ನು ಹೊಂದಿರ್ತದೆ. ಅದಕ್ಕೆ ಮತ್ತೊಮ್ಮೆ ಆ ಶಕ್ತಿ ಬರಬೇಕು ಅಂತಿದ್ರೆ ಮರು ದಿವಸದ ಸೂರ್ಯೋದಯ ಆಗಬೇಕು. ಈ ತರದ ಅಕ್ಷಯ ಪಾತ್ರೆಯಿಂದ ಬರುವಂತಹ ಭಕ್ಷ್ಯ ಭೋಜ್ಯಗಳಿಂದ ಎಲ್ಲರಿಗೂ ಕೂಡ ಅನ್ನದಾನವನ್ನ ಮಾಡ್ತಾ ಪಾಂಡವರು ವೈತ ವನದಲ್ಲಿ ಸುಖವಾಗಿದ್ರೆ ಅತ್ತ ಆ ಸುಯೋಧನನು ಏಕಛತ್ರ ವಿಲಾಸದ ಪದ ವಿನ್ಯಾಸ ವಿಭವದ ಸುಖದ ಸೌಖ್ಯವನನುಭವಿಸುತ್ತಿರಲು ಭೂಸುರವು ವ್ರಜನಿಕರ ವನ ವಿನ್ಯಾಸ ಮುನಿಜನ ಸಹಿತ ವರದೋರ್ವಾಸ ಮುನಿಪತಿ ಬಂದು ಹೊಕ್ಕನು ಹಸ್ತಿನಾಪುರವ. ಅಲ್ಲಿ ಸುಯೋಧನನಿಗೆ ಏನ್ ಕಡಿಮೆ, ಏಕಚಕ್ರಾಧಿಪತಿ. ಇವಾಗ ಕೇಳೋರಿಲ್ಲ, ರಾಜ ವೈಭೋಗ ಇದೆ, ಎಲ್ಲವೂ ಇದೆ, ಅವನು ಕೇಳಿದ್ದು ಬೇಕಾದ ಎಲ್ಲವೂ ಇದೆ. ಆದರೆ ನೆಮ್ಮದಿಯೊಂದು ಬಿಟ್ಟು, ಯಾಕೆಂದ್ರೆ ಕಾಡಿನಲ್ಲಿ ಏನೂ ಇಲ್ಲದ ಪಾಂಡವರು ನೆಮ್ಮದಿಯಾಗಿದ್ದಾರೆ ಅನ್ನೋ ಒಂದು ಮಾತಿನಿಂದ ಅವನು ನೆಮ್ಮದಿಯನ್ನ ಕಳ್ಕೊಂಡಿದ್ದಾನೆ. ಇಂತಹ ಸಮಯದಲ್ಲಿ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ದುರ್ವಾಸ ಮುನಿಗಳು ಬರ್ತಾ ಇರೋದನ್ನ ಅವರನ್ನು ಎದುರುಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ದುರ್ಯೋಧನ, ಭೀಷ್ಮ, ದ್ರೋಣ, ಗೌತಮ, ವಿದುರಾದಿಗಳೊಡನೆ ಅವರನ್ನ ಬಹಳ
ಪೂರ್ಣ ಕುಂಭ ಕಲಶದಿಂದ ಬ್ರಾಹ್ಮಣರೇತರು ನಾರಿಯರು ಎಲ್ಲರೂ ವಾದ್ಯ ಮಂಗಳ ವಾದ್ಯಗಳ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಅವರ ಸ್ವಾಗತವನ್ನ ಸ್ವೀಕರಿಸಿ ದುರ್ವಾಸರು ಭೀಷ್ಮರ ಕೈ ಹಿಡಿದು ಕರ್ಣ ಕೃಪಾದಿಗಳ ಜೊತೆ ಅರಮನೆಗೆ ಬಂದು ಸಿಂಹಾಸನದಲ್ಲಿ ಆಸೀನರಾಗ್ತಾರೆ. ಅಂಥ ಸಮಯದಲ್ಲಿ ಧೃತರಾಷ್ಟ್ರ ಗಾಂಧಾರಿ ಸಹಿತವಾಗಿ ಅವರಿಗೆ ವಂದಿಸ್ತಾರೆ. ಸ್ವರ್ಣ ಕಲಶದ ನೀರಿನಿಂದ ಅವರ ಪಾದಪೂಜೆ ನಡೀತದೆ. ಅವರಿಗೆ ಆಚರಣೆಗಳನ್ನ ಮಧುಬರ್ಗಗಳನ್ನ ಎಲ್ಲವನ್ನ ನೀಡಿ ಅವರನ್ನ ಭೋಜನಕ್ಕೆ ಕರೀತಾರೆ. ಅದು ಎಂಥ ಭೋಜನ! ಷಡುರಸಾನ್ನದ ಭೋಜನಕ್ಕೆ ಸುಯೋಧನ ರೆಡಿ ಮಾಡಿರ್ತಾನೆ. ಷಡುರಸಾನ್ನದಲಾದರಣೆಯಿಂದ ಉಡುಗೊರೆಗಳನ್ನು ತುಷ್ಟಿಪಡಿಸಿದ ಪೊಡವೆ ಪಾಲಕ ಋಷಿಗಳಷ್ಟಾಶೀತಿ ಸಾವಿರವ ಕಡು ಸುಖದ ಸನ್ಯಾಸಿ ವೇಷದ ಮೃಡನು ಕಡು ಸುಖದ ಸನ್ಯಾಸಿ ವೇಷದ ಮೃಡನು ಮುದದಲ್ಲಿ ಕೌರವನ ಮೈ ತಡವಿ ಮೆಚ್ಚಿದೆ ಮಗನೇ ನಿನಗೆ ನಾ ಮೆಚ್ಚಿದೆ ಮಗನೇ ಬೇಡುಲಿದುದನು ನಿನಗೆಂದ. ಎಂಥ ಭೋಜನ! ಷಡ್ರಸೋಪೇತವಾದ ಭೋಜನ. ಉಪ್ಪು, ಹುಳಿ, ಖಾರ, ಸಿಹಿ, ಒಗರು, ಇನ್ನೊಂದೇನು 6ನೇ ಐಟಮ್. ಆ ಊಟ ಎಲ್ಲವೂ ಸಮಾನವಾಗಿ ಬೆರೆತ ನಾಲಗೆಗೆ ತಲುತ್ತಾಗಿದ್ರೆ ಸಾಕು ಆ ಊಟ ಸ್ವರ್ಗದಾನಂದ. ಅಂಥ ಊಟವನ್ನ ದುರ್ಯೋಧನ ತಯಾರು ಮಾಡಿದ್ದಾನೆ. ಅದು ದುರ್ವಾಸ ಮುನಿಗಳಿಗೆ ಮಾತ್ರವಲ್ಲ, ಅವನ ಅಷ್ಟು ಶಿಷ್ಯಗಣಗಳು, ಎಷ್ಟು ಶಿಷ್ಯಗಣಗಳಿದ್ದಾರೆ, ಒಂದು 88,000 ಜನ ಅವನ ಮನೆಗೆ ಊಟಕ್ಕೆ ಬಂದಿದ್ದಾರೆ ದುರ್ವಾಸರ ಜೊತೆ. ದುರ್ವಾಸರು ಅಂದ್ರೆ ಒಂದು ಯೂನಿವರ್ಸಿಟಿ ಇದ್ದಾಗೆ ಎಲ್ಲ ಶಿಷ್ಯರು ಕರ್ಕೊಂಡು ಹೋಗ್ತಾರೆ. ಈಗ ನಮ್ಮ ಮಕ್ಕಳಿಗೆ OBL ಅಂತ ಮಾಡ್ತಾರೆ, ಔಟ್ ಬೌಂಡ್ ಲರ್ನಿಂಗ್. ಮಕ್ಕಳನ್ನ ಕರ್ಕೊಂಡು ಒಂದಿನ ಹೊರಗಡೆ ಹೋಗಿ ಎಲ್ಲಾ ಪ್ರಾಪಂಚಿಕ ವಿಷಯವನ್ನ ತಿಳಿಸ್ತಾರೆ. ಅದೇ ತರ ದುರ್ವಾಸರು ಹೋದಲ್ಲಿಗೆ ಅವರ ಶಿಷ್ಯರನ್ನ ಕರ್ಕೊಂಡು ಹೋಗಿ ಅಲ್ಲಿನ ಅವರಿಗೆ ವೇದ ಪಾಠ, ಅಲ್ಲಿನ ಸಮಸ್ಯೆಗಳನ್ನ ನಿದರ್ಶನಗಳ ಜೊತೆ ಪಾಠ ಮಾಡ್ತಾ ಇದ್ರು. ಅಂತಹ ದುರ್ವಾಸರು ಇವತ್ತು ಭೋಜನಕ್ಕೆ ಕೂತಿದ್ದಾರೆ ಸುಯೋಧನನಲ್ಲಿ. ಬಹಳ ಖುಷಿ ಆಯ್ತು. ಭೋಜನ ಸವಿದವರಿಗೆ ಎಷ್ಟು ಸಂತೃಪ್ತಿ ಆಯ್ತು ಅಂದ್ರೆ, ಇಂಗ್ಲಿಷ್ ಅಲ್ಲಿ ಮಾತಿದೆ, ದ ವೇ ಟು ಮ್ಯಾನ್ಸ್ ಹಾರ್ಟ್ ಇಸ್ ಥ್ರೂ ಹಿಸ್ ಸ್ಟಮಕ್ ಅಂತ. ಆಫ್ಟರ್ ಆಲ್ ದುರ್ವಾಸರು ಒಬ್ಬ ಗಂಡಸು ಅಂತ ಪ್ರೂವ್ ಮಾಡಿದ್ರು. ಖುಷಿಯಾದಾಗ ಅಂತ ದುರ್ಯೋಧನನ್ನು ಕೂಡ ಮಗನೇ ಅಂತ ಸಂಬೋಧಿಸಿದ್ರು. ಮಗನೇ ಅಂತ ಹೇಳಿದ್ರ, ನಿನಗೆ ಏನು ಬೇಕು ಕೇಳು ಮಗನೇ ಅಂತ ಹೇಳಿದ್ರು. ಅದು ಬೇಕಿದ್ದು ದುರ್ಯೋಧನನಿಗೆ. ಇಷ್ಟು ಖರ್ಚು ಮಾಡಿ 88,000 ಜನರಿಗೆ ಊಟ ಹಾಕಿದ್ದು ಈ ಗಳಿಗೆಗೋಸ್ಕರ. ಅವನು ಏನು ಬೇಕು ಮಗನೇ ಅಂತ ಹೇಳಿದ ಕೂಡಲೇ ಬಿಡ್ತಾನ ದುರ್ಯೋಧನ? ಅವನು ಏನು ಕೇಳ್ದ? ಅರಸನೇ ಕೇಳು, ಅರಸ ಕೇಳು, ಅಂಗೈ ತಳದಲಿಹ ಪರುಷವನು ಕಲ್ಲೆಂದು ತೆಕ್ಕೆಯ ಹರಳಿನಲ್ಲಿ ಹರುಷಿಸುವ ಮೂಢ ಮನುಷ್ಯರಂದರಲ್ಲಿ ಅರಸ ಕೌರವನೆಂದನು. ಇನಿ ಬರುವಿರಸಿ ಪಾಂಡವರ ರಸಿಯೊಡನು ಒಡನಿರದೆ ಕವಳವ ಬೇಡಿ ಅಭ್ಯಾಗತರು ನೀವು. ಒಡನಿರದೆ ಕವಳವ ಬೇಡಿ ಅಭ್ಯಾಗತರು ನೀವೆಂದ. ಆ ಆ ನೋಡಿ, ಅಂಗೈಯಲ್ಲಿದ್ದ ಸ್ಪರ್ಶ ಮಣಿಯನ್ನ ಗಾಜು ಅಂತ ಬಿಸಾಕಿದ.
ಕೈಯಲ್ಲಿದ್ದ ಮಾಣಿಕ್ಯವೇ ಕೈಗೆ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಕೌರವನಿಗೆ. ದುರ್ವಾಸ ಮುನಿಗಳು ಎಂತವರು? ಶಿವಾಂಶ ಸಂಭೂತರು. ನೀವು ದುರ್ವಾಸ ಮುನಿಗಳ ಹುಟ್ಟಿನ ಕಥೆ ಗೊತ್ತಿದ್ರೆ ಅಲ್ಲೂ ಊಟದಿಂದ ಶುರುವಾಗಿದೆ. ಅತ್ರಿ ಅನಸೂಯರ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರ ಪಾತಿವ್ರತ್ಯವನ್ನು ಪರೀಕ್ಷಿಸುವುದಕ್ಕೋಸ್ಕರ ಬ್ರಾಹ್ಮಣರ ರೂಪದಲ್ಲಿ ಊಟ ಕೇಳ್ಕೊಂಡು ಬರ್ತಾರೆ. ಊಟ ಕೇಳ್ಕೊಂಡು ಬಂದಾಗ ಬ್ರಾಹ್ಮಣರು ಹೇಳ್ತಾರೆ, ಮೊದಲು ನಿಮಗೆ ಸ್ತನ್ಯಪಾನ ಮಾಡಿಸಬೇಕು ಅಂತ. ಪತಿವ್ರತೆಯಾದ ಅನಸೂಯೆ ಅವರ ತಲೆ ಮೇಲೆ ದರ್ಬೆಯಿಂದ ಇಡ್ತಾಳೆ. ಆ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರರು ಪುಟಾಣಿ ಮಕ್ಕಳಾಗ್ತಾರೆ. ಆ ಮಗುವಿಗೆ ಸ್ತನ್ಯಪಾನ ಮಾಡಿಸ್ತಾಳೆ. ಅದೇ ಶಿವ ದುರ್ವಾಸನಾದ್ರೆ ಬ್ರಹ್ಮ ಚಂದ್ರನಾಗ್ತಾನೆ, ವಿಷ್ಣು ದತ್ತಾತ್ರೇಯನಾಗ್ತಾನೆ. ಈ ಶಿವಾಂಶ ಸಂಭೂತನಾದ ದುರ್ವಾಸ ಮುನಿಗಳಿಗೆ ಏನು ಬೇಕಾದರೂ ಕೊಡುವ ಶಕ್ತಿ ಇತ್ತು. ಅವನು ಇಡೀ ಬ್ರಹ್ಮಾಂಡವನ್ನ ಕೇಳ್ಬೋದಾಗಿತ್ತು. ಏನೂ ಇಲ್ಲ, ಎಲ್ಲಕ್ಕಿಂತ ಮಿಗಿಲಾದ ಮೋಕ್ಷವನ್ನು ಕೂಡ ಕೇಳ್ಬೋದಾಗಿತ್ತು ಕೌರವ. ಅವನು ಕೇಳಲಿಲ್ಲ. ಅವನು ಏನು ಕೇಳಿದ? ಮತ್ತದೇ ಅವನಲ್ಲಿರೋ ಹುಳುಕು. ಪಾಂಡವರ ಮನೆಗೆ ಹೋಗಿ ಅಲ್ಲೂ ನೀವು ಊಟ ಮಾಡಿ, ಅಭ್ಯಾಗತರಾಗಿ ಹೋಗಿ, ಅಂದ್ರೆ ಅಲ್ಲಿ ಹೋಗಿ ಊಟವನ್ನ ಕೇಳುದಲ್ಲ, ನೀವು ಧರ್ಮರಾಯನಿಗೆ ಊಟ ಮಾಡಿ ಅಂತ ಹೇಳುವಂತೆ ಮಾಡಿ ಊಟ ಮಾಡಿ. ಆದರೆ ದ್ರೌಪದಿಯ ಊಟ ಆದ ನಂತರ ಹೋಗಿ. ಈಗ ಅರಿವಾಯ್ತು ದುಶ್ಯಾಸನಿಗೆ, ಈ ದುಷ್ಟನ ಊಟ ಇಷ್ಟೇ, ಇದಕ್ಕೋಸ್ಕರನೇ ಈ ದುಷ್ಟ ಊಟ ಹಾಕಿದ್ದು ಅಂತ ಅರಿವಾದ ಕೂಡಲೇ ಮಗನೇ ಅಂತ ಸಂಬೋಧಿಸಿದ ನಮ್ಮ ದುರ್ವಾಸರು, ಎಲ್ಲವೋ ಮಹಾರಾಜ ಭೂಪನೇ, ಪ್ರೊಫೆಷನಲ್ ರಿಲೇಶನ್ಶಿಪ್ ಬಂದ್ರು, ವೈಯಕ್ತಿಕ ಬಿಟ್ಬಿಟ್ರು. ಭೂಪನೇ ಕೇಳು, ನಾನು ಒಂದು ಸಲ ಮಾತು ಕೊಟ್ಟಿದ್ದೇನೆ, ಅದಕ್ಕೆ 2 ಮಾತಿಲ್ಲ, ಅದನ್ನು ನಡೆಸಿಕೊಡ್ತೇನೆ ಅಂತ ಹೇಳಿ ಎದ್ದು ನಡೆದರು. ಅವರು ಎದ್ದು ನಡೆಯುವಾಗ ಅವರನ್ನು ಅರಮನೆಯ ಬಾಗಿಲ ತನಕ ಬಿಡೋದಕ್ಕೆ ಭೀಷ್ಮ, ಕೃಪ, ದ್ರೋಣಾಚಾರ್ಯರು ಇಂಥ ಪಾಂಡವ ಪಕ್ಷಪಾತಿಗಳಿದ್ರು. ಅವರ ಜೊತೆ ಕರ್ಣ ಕೌರವಾದಿಗಳು ಕೂಡ ಬಂದು ಬಿಟ್ಟು ಹೋದ್ರು. ಬಿಟ್ಟು ಹಿಂತಿರುಗುವಾಗ ಭೀಷ್ಮ ದ್ರೋಣರು ಅಂದ್ಕೊಂಡ್ರು, ಕಟಕಟ ಪಾಂಡವರನ್ನು ಮತ್ತೆ ಕಷ್ಟಕ್ಕೆ ಸಿಲುಕಿಸಿದರಲ್ಲ ಈ ದುರ್ಯೋಧನ ಅಂತ ಪಶ್ಚಾತ್ತಾಪ ಪಟ್ಕೊಂಡ್ರೆ ಕರ್ಣ ಹಾಗೂ ಕೌರವ ನಗು ಅರ್ಥ ಆಯ್ತು. ಪಾಂಡವರು ಮತ್ತೊಮ್ಮೆ ಕಷ್ಟಕ್ಕೆ ಸಿಲುಕಿದರಲ್ಲ ಅಂತ. ಆದರೆ ನಡೀತಾ ಹೋಗ್ತಾ ಇದ್ದಂತ ದುರ್ವಾಸರು ಈ ದುಷ್ಟನ ಊಟ ಮಾಡಿ ನಾನು ಮತ್ತೆ ಪಾಂಡವರನ್ನ ಪರೀಕ್ಷಿಸುವಂತಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಅವರು ಪಾಂಡವರು ಇದ್ದ ಕಡೆಗೆ ಹೋಗ್ತಾರೆ. ಮರು ದಿವಸ ಪಾಂಡವರ ದ್ವೈತವನವನ್ನ ಅವರು ತಲುಪ್ತಾರೆ. ಮರು ದಿವಸ ಸತಿಯುಂಡ ಸಮಯವನ್ನಿರಿದು ಮುನಿಪತಿ ಅಲ್ಲಿಗೆ ಬರ್ತಾನೆ. ಮರು ದಿವಸ ಸತಿಯುಂಡ ಸಮಯವನರಿದು ಮರು ದಿವಸ ಪಾಂಡವರ ಸತಿಯುಂಡ ಸಮಯವನರಿದು ಮುನಿಪತಿ ಬರಲು ಕಪಟದ ನಿರಿಗೆಯನು ಬಲ್ಲನೆ ಯುಧಿಷ್ಠಿರನು ಎತ್ತು ಸಭೆ ಸಹಿತ ಕಿರಿದೆಡೆಯಲಿದಿರಾಗಿ ಭಗವತಿಯ ಹೊರಿಗೆಯಲ್ಲಿ ಕುಸಿವಂತೆ ಕಿರಿದೆಡೆಯಲಿದಿರಾಗಿ ಭಗವತಿಯ ಹೊರಿಗೆಯಲ್ಲಿ ಕುಸಿವಂತೆ ನೃಪವಂದೆರಗಿದನು ಮುನಿವರಗೆ ತನ್ನನು ಜಾತರೊಡಗೂಡಿ ನೋಡಿ, ಒಂದು ಊಟ ಮಾಡಿ ದುರ್ವಾಸರು ಏನೆಲ್ಲ ಕೆಲಸ ಮಾಡ್ಬೇಕು. ಕಾಡಿಗೆ ಬಂದು ಕಾಯಿ ಕೂತಿದ್ದಾರೆ. ಇವಾಗ ದ್ರೌಪದಿಯ ಊಟ ಮುಗಿತ, ಅಕ್ಷಯ ಪಾತ್ರೆ ತೊಳೆದು ಕೌಚಿ ಹಾಕಿದ್ಲ ಅಂತ. ಆ ಸತಿ ಪಾಂಡವರ ಸತಿಯುಂಟ ಸಮಯವನ್ನ ಅರಿತು ದುರ್ವಾಸರು ಅವರ ಶಿಷ್ಯ ಗಣಗಳು ಒಬ್ರು ಬರ್ತಾರ, 88,000 ಶಿಷ್ಯ ಗಣಗಳ ಜೊತೆ ಬರ್ತಾರೆ ಕರ್ಣ ಕುಟೀರಕ್ಕೆ. ಅವರು ದೂರದಲ್ಲಿ ಬರುವುದನ್ನ ನೋಡಿ ಧರ್ಮರಾಯ ಎಲ್ಲರೊಡಗೂಡಿ ಅವರ ತಮ್ಮಂದರು ಹಾಗೂ ಪುರೋಹಿತರು ಎಲ್ಲರ ಜೊತೆಗೂಡಿ ಬಹಳ ಹರ್ಷದಿಂದ ಅವರನ್ನ ಸ್ವಾಗತಿಸ್ತಾನೆ.
ಸ್ವಾಗತಿಸಿ ಅವನು ಎಲ್ಲ ಋಷಿಗಳು ಮನೆಗೆ ಬಂದರೆ, ಮುನಿಗಳು ಮನೆಗೆ ಬಂದರೆ, ಸ್ವಾಮಿಗಳು ಮನೆಗೆ ಬಂದರೆ ಏನೆಲ್ಲ ಉಪಚಾರಗಳನ್ನ ಮಾಡಬೇಕು ಅಂತೆಲ್ಲ ಉಪಚಾರವನ್ನ ಮಾಡಿ ಹೊಸದಾದ ದರ್ಬೆಯ ಚಾಪೆಯಲ್ಲಿ ಅವರನ್ನ ಕುಳ್ಳಿರಿಸ್ತಾನೆ. ಕುಳ್ಳಿರಿಸಿದಾಗ ಬಹಳ ಬೇಸರ ಆಗ್ತದೆ ನಮ್ಮ ಧರ್ಮರಾಯನಿಗೆ. ಅವನು ರಾಜ ವೈಭೋಗದ ಸ್ವಾಗತಕ್ಕೆ ಯೋಗ್ಯರು ದುರ್ವಾಸ ಮುನಿಗಳು. ಆದರೆ ಇವಾಗ ನಾನು ಕಾಡಲ್ಲಿದ್ದೇನೆ, ನನಗೆ ಕಾಡೇ ರಾಜ್ಯ, ನಾರುಡೆಯೇ ಬಟ್ಟೆ, ಈ ಬ್ರಾಹ್ಮಣರೇ ಪರಿವಾರ, ಪಾಲಾಶದ ಎಲೆಯೇ ಪಾತ್ರೆ, ಗಡ್ಡೆ ಗೆಣಸುಗಳೇ ಭೋಜ್ಯಗಳು, ನದಿಯ ನೀರೇ ಸ್ನಾನ. ಹೀಗಿರುವಾಗ ನಾನು ಹೇಗೆ ಅವರ ಯೋಗ್ಯತೆಗೆ ತಕ್ಕ ಉಪಚಾರವನ್ನು ನಾನು ಮಾಡಬಲ್ಲನೇ ಅಂತ ಬೇಸರಿಸಿಕೊಂಡು ಅವರು ದುರ್ವಾಸರಿಗೆ ಹೇಳಿದಾಗ, ಇದನ್ನು ಕೇಳಿದ ದುರ್ವಾಸರು ಹೇಳ್ತಾರೆ, ಬೇಸರಿಸಬೇಡ ಧರಣೀಪತಿ ನೀನು, ಬೇಸರಿಸಬೇಡ ಧರಣೀಪತಿ ನೀನು ಅಂತಾರೆ. ಧಾರುಣೀಪತಿ ಹೇಳಬಹುದು ಉಪಚಾರವೇಕಿದು, ರಾಜಪದ ವಿಸ್ತಾರವಾದುದು, ರಾಜ ಋಷಿ ನಿನಗಾರು ಸರಿಯಿನ್ನು, ಸಾರೆಯಾಯ್ತಸ್ತಮಯ ಸಮಯಕ್ಕೆ ಉದಾರ ಬನ್ನಿಯ ವಿವಿಧ ಪೀಡಾಕಾರಕ್ಕೆ ಉಂಟೆ ಚಿಕಿತ್ಸೆ, ಉದರ ಬನ್ನಿಯ ವಿವಿಧ ಪೀಡಾಕಾರಕ್ಕೆ ಉಂಟೆ ಚಿಕಿತ್ಸೆ ಎಂದನು ಮುನಿರಪಾಲಂಗೆ. ವರ್ಣ ಕುಟೀರವೇ ಅರಮನೆ ಅಂತ ಹೇಳ್ತೀಯಲ್ಲ, ನೀನು ಧರಣೀಶ. ಯಾಕೆಂದ್ರೆ ಪರ್ಣ ಕುಟೀರದಂತ ಅರಮನೆಯಲ್ಲಿ ಸುಖವಾಗಿದ್ದೀಯ. ಇಡೀ ಧರಣಿಯನ್ನ ಆಳುವ ಯೋಗ್ಯತೆ ಇದ್ದವನು ನೀನು. ನಿನ್ನ ರಾಜ್ಯ ವಿಸ್ತಾರವಾದದು. ಅವನು ಎಲ್ಲವನ್ನ ಸೋತು ಕಾಡಿಗೆ ಬಂದರೂ ಕೂಡ ಇನ್ನೂ ಕೂಡ ಹಸ್ತಿನಾಪುರದ ಜನರು ಧರ್ಮರಾಯಣನ್ನೇ ರಾಜ ಅಂತ ಬೋಧಿಸ್ತಾರೆ. ಅಂತಹ ರಾಜ ಮನಸ್ಸಿನ ರಾಜರ್ಷಿ ನೀನು, ವಾನಪ್ರಸ್ಥದಲ್ಲಿರುವಂತಹ ರಾಜರ್ಷಿ ನೀನು ಬೇಸರ ಪಡಬಾರದು ಅಂತ ಹೇಳ್ತಾರೆ. ಇಂಥ ಸಂಜೆಯ ಇಳಿ ಹೊತ್ತಲ್ಲಿ ಇಷ್ಟು ಮಾತಾಡುವಾಗ ಅವರ ಉದರಾಗ್ನಿ ಎದ್ದು ನಿಂತಿತು. ಹೇಳ್ತಾರೆ, ಉದರಾಗ್ನಿಗೆ ಏನಾದ್ರೂ ಚಿಕಿತ್ಸೆ ಇದೆಯಾ, ನಿಮ್ಮಲ್ಲಿ ಉದರಾಗ್ನಿಗೆ ಏನಾದ್ರೂ ಆಹಾರ ಸಿಗ್ತದೆಯೇ ಅಂತ ಧರ್ಮಜನ್ ಕೇಳಿದಾಗ ಧರ್ಮಜ ಹೇಳ್ತಾನೆ, ಇದು ಯಾವ ಜನ್ಮದ ಪುಣ್ಯದ ಬಲ. ಒಂದು ದುರ್ವಾಸ ಮುನಿಗಳು ತಾವಾಗಿಯೇ ನಮ್ಮ ಮನೆಗೆ ಬರೋದು, ನಮ್ಮ ಉಪಚಾರವನ್ನು ಕೊಡಿ ಅಂತ ಕೇಳಿಸ್ಕೊಳ್ಳೋದು. ಇದು ಎಂಥ ಭಾಗ್ಯ, ಯಾರಿಗೆ ಉಂಟು ಯಾರಿಗಿಲ್ಲದ ಭಾಗ್ಯ. ನೀವೇನು ಅಪೇಕ್ಷಿಸ್ತಾ ಇದ್ದೀರಾ ಅದು ನಿಮಗೆ ಸಿಗ್ತದೆ. ನಿಮಗೆ ಉಪಹಾರ, ಇವಾಗ ಅವರ ಆಹಾರವನ್ನು ಕೇಳ್ತಾ ಇದ್ದಾರೆ, ನಾನು ಇವಾಗ ಅದನ್ನ ಕೊಟ್ಟೆ ಅಂತ ಹೇಳ್ತಾನೆ ಧರ್ಮರಾಯ. ಅವರು ಕೊಟ್ಟೆ ಅಂದಾಗ ದುರ್ವಾಸ ತಿಳ್ಕೊಳ್ತಾರೆ, ಇವನು ಕೆಟ್ಟೆ ಅಂತ. ಯಾಕೆಂದ್ರೆ ಅವರಿಗೆ ಗೊತ್ತಿತ್ತು ಅಕ್ಷಯ ಪಾತ್ರ ತೊಳೆದಾಗಿದೆ ಅಂತ. ಆದ್ರೆ ಧರ್ಮರಾಯ ವಿಚಾರಿಸಲೇ ಇಲ್ಲ ಅವನ ಹೆಂಡತಿಯನ್ನ, ಮನೆ ಒಳಗಡೆ ಅಡಿಗೆ ಇದೆಯಾ ಅಂತ. ಅವನ ಹೆಂಡತಿಗೆ ವಿಚಾರಿಸಿದ್ರೆ ಕೆಟ್ಟ. ಅದಕ್ಕೆ ಹೇಳೋದು, every man should consult his wife before taking any decision. I did that before. ನೋಡಿ, ಅವನ ಹೆಂಡತಿ ಊಟ ಮಾಡಿದಾಳ ಇಲ್ವಾ ಯಾವುದೇ ಯೋಚನೆ ಇಲ್ಲ. 88,000 ಜನರಿಗೆ, ಅದು ಸ್ವಿಗ್ಗಿ ಇತ್ತ, ತಲಬಾತ್ ಇತ್ತ, ಹೇಗೆ ಅವಳು ಅಡಿಗೆ ಮಾಡ್ತಾಳೆ ಅಷ್ಟು ಜನರಿಗೆ? 88,000 ಜನರಿಗೆ ಊಟವನ್ನ ಕೊಟ್ಟೆ ಅಂತ ಹೇಳಿದಾಗ ದುಶ್ಯಾಸನ ತಿಳ್ಕೊಂಡ, ಇವನು ಕೆಟ್ಟ, ಇವನ ಸಮಯ ಕೆಟ್ಟ ಸಮಯ ಬಂತು ಅಂತ. ಅಂತ ಸಮಯದಲ್ಲಿ ಆದ್ರೂ ಕೂಡ ನಮ್ಮ ದುರ್ವಾಸರು ಗೊತ್ತು ಇವನು ಸಿಕ್ಕಾಕೊಂಡ ಅಂತ. ಅದಕ್ಕೆ ಅವನಿಗೊಂದು ಸಮಯ ನೀಡುವ ಅಂತಲ್ಲ, ಅಥವಾ ಅವರು ನಿಜವಾಗ್ಲೂ ಸಂಧ್ಯಾ ವಂದನೆ ಮಾಡೋದಿಕ್ಕೂ ಅಂತಲ್ಲ, ಯಮುನಾ ನದಿಯ ತೀರಕ್ಕೆ ತನ್ನ ಶಿಷ್ಯರೊಂದಿಗೆ ಸ್ನಾನಕ್ಕೆ ಹೋಗ್ತಾರೆ. ನಾನು ಸ್ನಾನಕ್ಕೆ ಹೋಗಿ ಬಂದ ನಂತರ ಊಟವನ್ನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಆಯ್ತು, ಅವರಲ್ಲಿ ಸ್ನಾನಕ್ಕೆ ಹೋದಾಗ ಇದ್ದ ಧರ್ಮಜನು ದ್ರೌಪದಿಯನ್ನು ಕರೆಸಿದನು.
ಅವನು ಅರಸಿಯನ್ನ ಕರೆಸಿದಾಗ ಅರಸಿ ಬರುವ ಭಾವವ ನೋಡಿ ಅರಸಿಯಾರೋಗಿಸಿದ ಭಾವ ಬರವಿನಲ್ಲಿ ನೃಪನರಿದು ಅರಸಿಯಾರೋಗಿಸಿದ ಭಾವ ಅರಸಿಯ ಬರವಿನಲ್ಲಿ ನೃಪನರಿದು ಅರಸನ ಹರುಷವಡಗಿತು ಧೈರ್ಯ ಸುಖಿತು ಉಷ್ಣನಯನಾಂಬು ಉರಿ ಹೊಡೆದ ಕೆಂದಾವರೆಯವೋ ಕರುಕು ಹೊಡೆದುದು ಮುಖ ಕಪೋಲಕ್ಕೆ ಕರವನಿಟ್ಟನು ಮುಂದೆಗೆಟ್ಟು ಮಹೇಶ ಚಿಂತಿಸಿದ ಮುಂದೆಗೆಟ್ಟು ಮಹೇಶ ಚಿಂತಿಸಿದ ದ್ರೌಪದಿ ಊಟ ಮಾಡಿ ಪಾತ್ರೆ ತೊಳೆದು ಕವಳ ಹಾಕೊಂಡು ಕಟ್ಟಿದ ಸೆರಗನ್ನ ಬಿಚ್ಚಿ ನಿಧಾನವಾಗಿ ಬರ್ತಾ ಇದ್ರೆ ಧರ್ಮರಾಯನ ಹರುಷ ಅಡಗಿತು, ಧೈರ್ಯ ಹೊಂದಿತು. ಕೆಂದಾವರಿಯಂತೆ ಅರಳಿದ್ದ ಅವನ ಮುಖ ಬಾಡಿ ಹೋಯಿತು. ಮುಂದೇನ್ ಮಾಡೋದು ಅಂತ ಕೆನ್ನೆಗೆ ಕೈ ಇಟ್ಟು ಕೂತ. ಗೊತ್ತಾಯ್ತು ಬರುವಾಗಲೇ ಊಟ ಆಗಿತ್ತು, ನೀನು ನಾನು ತಪ್ಪು ಮಾಡಿದೆ ಕೇಳಿದೆ ಅಂತ. ದುರ್ವಾಸರು, ಅದು ಕೂಡ ಯಾರು? ದುರ್ವಾಸರು. ಅವರು ಹಿಂದೆ ಮಾಡಿದ ಅವಾಂತರಗಳು ಒಂದ ಎರಡ ಅವರ ಸಿಟ್ಟಿಂದ ಆಗಿರೋದು ಗೊತ್ತು ನಿಮಗೆ. ಅಂತ ಸುರಭನ ಸಿರಿಯನ್ನೇ ಶರದಿಗೆ ಹಾಕಿದವರು ಅವರು ದುರ್ವಾಸರು. ಅಂಥ ದುರ್ವಾಸರನ್ನ ಎದುರು ಹಾಕೊಂಡಲ್ಲ ಅಂತ ಅವನು ಬೇಸರದಿಂದ ಕೂತಿರುವಾಗ ನಾಮವನು ನಂಬಿದ ಮಹಾತ್ಮರ ನಾಮವನು ನೆನೆದವರು ಪಡೆದರು ಕಾಮಿತವನು. ನಾಮವನು ನಂಬಿದ ಮಹಾತ್ಮರ ನಾಮವನು ನೆನೆದವರು ಪಡೆವರು ಕಾಮಿತವನು. ನಿಮ್ಮನೆಲೆ ನಿಮಗನೆಯ ಬಾರದಲೇ ನಾಮ ನಿಮ್ಮಲಿ ಕೃಪೆ ವಿಶೇಷವು ಕಾಮಿನಿಗೆ ಕರಗುವನು ಕೃಷ್ಣನು. ನಾಮ ನಿಮ್ಮಲಿ ಕೃಪೆ ವಿಶೇಷವು ಕಾಮಿನಿಗೆ ಕರಗುವನು ಕೃಷ್ಣನು. ಈ ಮಹಿಳೆ ಭಜಿಸುವುದು ಬೇಗದಲ್ಲಿ, ಈ ಮಹಿಳೆ ಭಜಿಸುವುದು ಬೇಗದಲ್ಲಿ ಎಂದನ ರಮ್ಯ. ಸಮಸ್ಯೆ ಹೇಳೋ ಮೊದಲೇ ಪರಿಹಾರ ಕೊಟ್ಬಿಟ್ರಿ. ಆ ದುರ್ವಾಸನು ಏನೆಲ್ಲ ಮಾಡಿದಾನೆ. ಕೋಪಗೊಂಡು ದೇವೇಂದ್ರನ ಸಂಪತ್ತೆಲ್ಲ ಸಮುದ್ರಕ್ಕೆ ಹಾಕಿದ. ಆಮೇಲೆ ಎಷ್ಟೆಲ್ಲ ಕಷ್ಟಪಟ್ಟರು. ರಾಕ್ಷಸನ್ನು ಕರ್ಕೊಂಡ್ ಬಂದ್ರು, ಮಹೇಂದ್ರ ಪರ್ವತವನ್ನು ಕರ್ಕೊಂಡ್ ಬಂದ್ರು, ವಾಸುಕಿಯನ್ನು ಕರ್ಕೊಂಡು ಕಡಿದ್ರು. ಅಲ್ಲಿ ಬಂದ್ರೆ ಹಾಲನ್ನು ಕುಡಿಯೋದಕ್ಕೆ ನೀಲಕಂಠ ಬರ್ಬೇಕಾಯ್ತು. ಅನಂತರ ಬಂದ ಅಮೃತವನ್ನು ಹಂಚೋದಕ್ಕೆ ಮೋಹಿನಿ ಬರ್ಬೇಕಾಯ್ತು. ಆದ್ರೂ ಕೊನೆಗೆ ಲೋಕೋದ್ಧಾರವೇ ಆದದ್ದು. ಅಂಥ ದುರ್ವಾಸುವಿಗೆ ಸಿಟ್ಟು ಬಂದ್ರೆ 3 ಲೋಕವ ಸುಟ್ಟು ಭಸ್ಮವನ್ನ ಹಣೆಗೆ ಬೊಟ್ಟಿಟ್ಟು ಹೋಗುವಂತ ಜನ ಆ ಮನುಷ್ಯ. ಅವರನ್ನ ಎದುರು ಹಾಕೊಂಡಲ್ಲ. ಆದ್ರೂ ಧರ್ಮರಾಯನಿಗೆ ಅದು ಬೇಜಾರಿಲ್ಲ. ಅವ್ರು ಶಾಪ ಕೊಟ್ಟರೆ ನನಗೆ ಕೊಡ್ಲಿ,
ಎಲ್ಲ ಪಡ್ಕೊಂಡು ಕಾಡಲ್ಲಿದೆ ಎಂತ ಶಾಪ ಕೊಡೋದು ಅವರಿಗೆ. ಆದ್ರೆ ಅಲ್ಲೂ ಒಂದು ಧರ್ಮರಾಯನಿಗೆ ಸಮಸ್ಯೆ, ನಾನು ಕೊಟ್ಟ ಮಾತು ಊಟ ಹಾಕ್ತೇನೆ ಅಂತ ಮಾತು ಕೊಟ್ಟಿದ್ದೇನಲ್ಲ, ಆ ಕೊಟ್ಟ ಮಾತು ತಪ್ಪಿ ಹೋಗ್ತೇನಲ್ಲ ಅಂತ ಧರ್ಮರಾಯನ ತಲೆ ಬಿಸಿ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಬಂದ ಭೀಮ ಗದೆಯನ್ನ ಹೆಗಲಿಗೇರಿಸಿಕೊಂಡು, ಏನು ಊಟ ಇಲ್ಲ ಅಷ್ಟೇ ಅಲ್ವಾ, ನಾನು ಈವಾಗಲೇ ಸ್ವರ್ಗಕ್ಕೆ ಹೋಗ್ತೇನೆ, ದೇವೇಂದ್ರನ ಜೊತೆ ಹೋರಾಡ್ತೇನೆ, ಕಾಮಧೇನು ಹಿಡ್ಕೊಂಡ್ ಬರ್ತೇನೆ, ಎಲ್ಲರಿಗೂ ಊಟ ಹಾಕ್ತೇನೆ. ಒಬ್ರಿಗೆ ಇಷ್ಟು ಜನಕ್ಕೆ ಊಟ ಹಾಕ್ಲಿಕ್ಕೆ ಅಲ್ಲಿ ಹೋಗಿ ಯುದ್ಧ ಮಾಡ್ಬೇಕು, ಒಬ್ರಿಗೆ ಒಡಿ ಬಡಿ ಕಾಮಧೇನು, ಇದು ಧರ್ಮವ? ಇದನ್ನ ಧರ್ಮರಾಯ ಒಪ್ತಾನ? ಇಲ್ಲ ಅಂತ ಹೇಳ್ತಾರೆ. ಆವಾಗ ದೌಮ್ಯರು ಹೇಳ್ತಾರೆ, ಇವ್ರು ಹೇಳಿದ್ದಲ್ಲ, ದೇವರನ್ನ ನಾವು ಭಜಿಸು, ಕೃಷ್ಣನನ್ನ ಭಜಿಸು, ನಿಮ್ಗೆ ರಕ್ಷಕ ಕೃಷ್ಣ ಇದ್ದಾನಲ್ಲ ಅವನನ್ನ ಭಜಿಸು, ಖಂಡಿತವಾಗ್ಲೂ ಅವನು ಪರಿಹಾರ ಕೊಡ್ತಾನೆ. ಆದರೆ ಕೃಷ್ಣನನ್ನ ಭಜಿಸೋದಕ್ಕೆ ಯಾರು ಸೂಕ್ತರು? ಪಾಂಡವರಲ್ಲಿ ಯಾರು ಕರೆದ ಕೂಡಲೇ ಕೃಷ್ಣ ಬರಬಹುದು. ಅಕ್ಷಯಾಂಬರವಿತ್ತು ಸಲಹಿದ್ದಾನೆ ದ್ರೌಪದಿಯನ್ನ. ಅಸಾಮಾನ್ಯ ಶಕ್ತಿಯುಳ್ಳ ಸ್ತ್ರೀಯೊಬ್ಬಳು ಸಾಮಾನ್ಯಳಂತೆ ಬದುಕಿದ್ರು ಮುಕ್ತೆಯಾಗಿ ಬದುಕ್ತಾ ಇರುವಂತಹ ದ್ರೌಪದಿಗೆ ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ, ಅಪಾರವಾದ ಭಕ್ತಿ. ಹಾಗೆ ಕೃಷ್ಣನಿಗೂ ಹಾಗೆ ದ್ರೌಪದಿ ಅಂದ್ರೆ ಅದೇನೋ ಒಂಚೂರು ಪ್ರೀತಿ ಜಾಸ್ತಿ. ಅವಳು ತಂಗಿಯಾಗಿಯೋ ಭಕ್ತಿಯಾಗಿಯೋ ಗೊತ್ತಿಲ್ಲ, ಸದಾ ಕೃಷ್ಣನ ಕೃಪಾ ಕಟಾಕ್ಷದಲ್ಲಿ ಇರುವಂತಹ ಕೃಷ್ಣನನ್ನ ಅವಳು ಭಜಿಸ್ರಿ ಅಂತ ಹೇಳ್ತಾರೆ. ಈಗ ಇವ್ರು ಹೇಳಿದ್ರು, ನೀವು ದೇವರನ್ನ ಮಾತ್ರ ಭಜಿಸಿದ್ರೆ ಭಜಿಸ್ಬೇಕು ಅಂತಿಲ್ಲ, ದೇವರ ನಾಮವನ್ನು, ಕೃಷ್ಣನ ನಾಮವನ್ನ ನಂಬಿದ ಭಕ್ತರ ಹೆಸರು ಹೇಳಿದರೂ ಅಭೀಷ್ಟ ಸಿದ್ಧಿ ಆಗುವುದು ಅಂತ. ಅದು ಸರಿ ಅಲ್ವಾ? ರೇವತಿಯರ ವಿಷಯದಲ್ಲಿ ಕರೆಕ್ಟ್. ಅವರು ಇಲ್ಲೊಂದು ಗಮಕ ಗಂಧರ್ವ ಶಾಲೆ ಆಗಬೇಕು ಅಂತ ದೇವರನ್ನ ಪ್ರಾರ್ಥಿಸಿರ್ಬೋದು. ಆದರೆ ಅದಾದದ್ದು ಯಾರಿಂದ? ಸದಾ ದೇವರ ವೇದ ಮಂತ್ರ ಪಠಿಸುವ ಸುಬ್ರಹ್ಮಣ್ಯರಿಂದ. ಅವರ ಹೆಸರು ಹೇಳಿದಾಗ ಗಮಕ ಗಂಧರ್ವ ಶಾಲೆ ಸಿದ್ಧಿ ಆಯಿತು. ಹಾಗೆ ಇವತ್ತು ನಮ್ಮ ಜೊತೆ ಇಬ್ಬರಿದ್ದಾರೆ, ಸದಾ ದೇವರ ನಾಮ ಗೌರಿ ಶರ್ಮ ಅವರು, ಅವರ ಹೆಸರು ಹೇಳಿದ್ರೆ ಸಹ ನಮ್ಮ ಅಭೀಷ್ಟ ಸಿದ್ಧಿ ಆಗ್ತದೆ. ಹಾಗಾಗಿ ದೇವರ ನಾಮವನ್ನು ನಂಬಿದ ಭಕ್ತರ ಹೆಸರನ್ನ ಹೇಳಿದ್ರೆ ಅಭೀಷ್ಟವನ್ನು ಸಿದ್ಧಿಗೊಳಿಸುವಂತ ಶಕ್ತಿ ಆ ಕೃಷ್ಣಂದು. ಅಷ್ಟು ಇಷ್ಟ ಅವನಿಗೆ ಭಕ್ತರು ಅಂದ್ರೆ. ಅವನ ನಾಮಸ್ಮರಣೆಯಿಂದ ಈ ಕಷ್ಟ ಪರಿಹಾರ ಆಗಕ್ಕೆ ಸಾಧ್ಯ ಇಲ್ವಾ? ದೌಮ್ಯರು ಅದಕ್ಕೆ ದ್ರೌಪದಿಯನ್ನು ಕರೆದು ಅವಳಿಗೆ ಮಂತ್ರ ಉಪದೇಶವನ್ನ ಮಾಡ್ತಾಳೆ, ದೇವರ ಸ್ತುತಿಯನ್ನ ಮಾಡೋದಕ್ಕೆ ಉಪದೇಶ ಮಾಡ್ತಾಳೆ. ಉಪದೇಶವನ್ನು ಪಡೆಯುತ್ತಾ ದ್ರೌಪದಿ ಒಮ್ಮೆ ಅವಳ ಗಂಡಂದ್ರ ಮುಖ ನೋಡ್ತಾಳೆ, ಬ್ರಾಹ್ಮಣರ ಮುಖ ನೋಡ್ತಾಳೆ, ಎಲ್ಲರೂ ಕಳವಳ. ಧರ್ಮರಾಯನ ಮುಖ ನೋಡಿದ್ರೆ ದುಃಖ, ಭೀಮಸೇನ ಮಾತ್ರ ಸಿಟ್ಟಲ್ಲಿದ್ದಾನೆ, ಅರ್ಜುನ ಪರದಾಡ್ತಾ ಇದ್ರೆ ನಕುಲ ಸಹದೇವರು ಚಡಪಡಿಕೆಯನ್ನು ಬಂದಿದ್ದಾರೆ. ಅತಿಯಾದ ದುಃಖ ಆಯ್ತು ದ್ರೌಪದಿಗೆ. ಕಣ್ಣು ಮುಚ್ಚಿ ಮಂತ್ರವನ್ನ ಪಠಿಸೋದಿಕ್ಕೆ, ನಾಮದ ಸ್ಮರಣೆ ಮಾಡಕ್ಕೆ ಆರಂಭ ಮಾಡ್ತಾಳೆ. ಅವಳು ಹೇಗೆ ಮುಕ್ತಿಯಾದ ದ್ರೌಪದಿ ಸಮಪಾದದ ಆಸನದಲ್ಲಿ ನಿಂತ್ಕೊಂಡು ಸೂರ್ಯನನ್ನ ನೋಡ್ತಾ, ಕೈ ಮುಗಿತಾ, ಕಣ್ಣನ್ನ ಮುಚ್ಚಿ ಆಕಾಶದೆಡೆಗೆ ನೋಡ್ತಾ, ಕೃಷ್ಣನನ್ನು ವೈಕುಂಠದಲ್ಲೋ ಅಲ್ಲೋ ಇಲ್ಲ ಪ್ರಾರ್ಥಿಸಲಿಲ್ಲ, ಕೃಷ್ಣನನ್ನು ತನ್ನ ಅಂತರಂಗದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ದೇವರ ನಾಮವನ್ನ ಪರಿಪರಿಯಾಗಿ ಭಜಿಸ್ತಾಳೆ. ಈ ರೀತಿ ಶ್ರೀರಾಮವರ ದೈತ್ಯ ಕುಲ ಸಂಹಾರ ಭಕ್ತ ಜನಾರ್ತಿ ಹರ ಭವದೂರ ಸಕಲ ಚರಾಚರಾತ್ಮಕ ದುಷ್ಟ ಕಂಸರ ಚಾರು ಗುಣ ಗಂಭೀರ ಕರುಣಾಕಾರ ಚಾರು ಗುಣ ಗಂಭೀರ ಕರುಣಾಕಾರ ವಿಹಿತ ವಿಚಾರ
ಹಿಂದಿನ ನಾಪಾಯದ ಇರುವಿನ ಬಂಧನವ ಬಿಡಿಸಿದೆಯಲೇ ಹಿಂದಿನ ನಾಪಾಯದ ಇರುವಿನ ಬಂಧನವ ಬಿಡಿಸಿದೆಯಲೇ ಗೋವಿಂದ ಹಿಂದೆ ನಾನಾಪಾಯದ ಇರುವಿನ ಬಂಧನವ ಬಿಡಿಸಿದೆಯಲೇ ಗೋವಿಂದ ಶರಣಾನಂದ ಕಂದ ಮುಕುಂದ ಗುಣವೃಂದ ಇಂದು ರುದ್ರನು ತಪ್ಪು ಸಾಧಿಸ ಬಂದರೆ ಎಮ್ಮನು ಕಾವರಾರೋ ಇಂದು ರುದ್ರನು ತಪ್ಪು ಸಾಧಿಸ ಬಂದರೆ ಎಮ್ಮನು ಕಾವರಾರೋ ಎಲೆ ತಂದೆ ನೀನೆ ಗತಿಯನುತ ಹಲಮಿದಳು ಲಲಿತಾಂಗಿ ಹೀಗೆ ಪ್ರಾರ್ಥನೆ ಮಾಡಿದ್ರೆ ಕೃಷ್ಣ ಎಲ್ಲಿಗೆ ಸಹ ಬರ್ತಾನೆ ಬಂದಿರಬಹುದು ಖಂಡಿತವಾಗಿ. ಅದೇ ದ್ರೌಪದಿದು ಕೂಡ ನೀನು ಎಲ್ಲಾ ಚರಾಚರಗಳಲ್ಲಿ ಇದ್ದೀಯಾ, ನೀನು ಸರ್ವಜ್ಞ, ನಿನಗೆಲ್ಲವೂ ಗೊತ್ತು, ನಿನಗೆ ಹೇಳ್ಬೇಕಾದೇನು ಇಲ್ಲ, ನಾನು ಮೊರೆ ಹೋಗ್ಬೇಕು ಅಂತೂ ಇಲ್ಲ, ಯಾಕೆಂದ್ರೆ ನೀನು ತಾಯಿ ಸ್ವರೂಪ. ತಾಯಿಗೆ ಮಕ್ಕಳು ಮೊರೆ ಕೊಡ್ಬೇಕು ಅಂತಿಲ್ಲ, ಮಕ್ಕಳ ಸಮಸ್ಯೆ ತಾಯಿ ಕಣ್ಣಲ್ಲೇ ಗೊತ್ತಾಗ್ತದೆ. ತಾಯಿ ಅವರು ಹೇಳುವ ಮೊದಲೇ ಪರಿಹಾರ ಕೊಡ್ತಾಳೆ ಮಕ್ಕಳಿಗೆ. ಅಂಥವನು ಕೃಷ್ಣ. ಕೃಷ್ಣ ಶಿವಾಂಶ ಸಂಭೂತ ದುರ್ವಾಸರ ಕ್ರೋಧಾಗ್ನಿಗೆ ಪಾಂಡವರು ಬಲಿಯಾಗ್ತಾ ಇದ್ದಾರೆ, ನೀನು ಬಾ ಅಂತ ಕರೀತಾಳೆ. ನನಗೆ ಗೊತ್ತು ನೀನು ಎಲ್ಲಾ ಚರಾಚರಗಳಲ್ಲಿ ದೇವರು ಇದ್ದಾರೆ, ಕೃಷ್ಣ ಇದ್ದಾನೆ ಅಂತ ನಮಗೆ ಗೊತ್ತು. ಆದ್ರೆ ಅವನ ಗೋಚರವನ್ನ ನಮಗೆ ತೋರಿಸದೆ ನಮಗೆ ದೇವರು ಕಾಣುವುದಿಲ್ಲ. ಅದಕ್ಕೆ ನಮ್ಮ ಮಂದ ಬುದ್ಧಿ ಸರಿಯಾದ್ರೆ ಗೋಚರ ನಮಗೆ ಗೋಚರ ಆಗ್ತದೆ. ಕೃಷ್ಣ ಗೋಚರಿಸು, ಬೇಗ ಬಾ, ನಮ್ಮ ಕಷ್ಟವನ್ನ ಪರಿಹಾರ ಮಾಡುವ ಅಂತ ಕಣ್ಣು ಮುಚ್ಚಿ ಕೃಷ್ಣನನ್ನ ಪರಿಪರಿಯಾಗಿ ಪ್ರಾರ್ಥಿಸ್ತಾ ಇರ್ತಾಳೆ. ನೀನೇ ಅಲ್ವಾ ಅಂಬರೀಷನಿಗೆ ಮುಕ್ತಿ ಕೊಟ್ಟಿದ್ದು. ಇದೇ ದುರ್ವಾಸರ ಕೋಪಕ್ಕೆ ಒಳಗಾದ ಅಂಬರೀಷನನ್ನ, ಅವನ ಉಪವಾಸವನ್ನ ಹಾಳು ಮಾಡಕ್ ಬಂದ ದುರ್ವಾಸನ ಶಾಪವನ್ನ ಈ ಅಂಬರೀಷನನ್ನ ದುರ್ವಾಸನ ಕೆಣಕಿದಾಗ ಸುದರ್ಶನ ಚಕ್ರವಲ್ಲವೇ ದುರ್ವಾಸರನ್ನ 3 ಲೋಕಕ್ಕೂ ಓಡಿಸಿದ್ದು, ಮತ್ತೆ ಅಂಬರೀಷನ ಕಾಲ ಬುಡಕ್ಕೆ ಬರುವಾಗೆ ಮಾಡಿದ್ದು. ದಯವಿಟ್ಟು ಪಾಂಡವರನ್ನು ರಕ್ಷಿಸು ಕೃಷ್ಣ, ಗೋವಿಂದ ಮುಕುಂದ ನೀನು ರಕ್ಷಿಸು ಅಂತ ಅವಳು ಮತ್ತೆ ಅವರನ್ನ ಕೇಳ್ತಾ ಇದ್ದಾರೆ. ಸೊ ಅವನಿಪತಿ ಕೇಳೆ ನಿಗಮ ಭೂಪತಿಗೆ ಕೇಳು ಅಂತ ಕೃಷ್ಣ ಬರುವ ಸತ್ತಾಗ್ತಾ ಇದೆ. ಅವನಿಪತಿ ಕೇಳು ಅಖಿಲ ನಿಗಮಸ್ತವಕ್ಕೆ ತಾನೆಡೆಗುಡದ ಮಹಿಮಾಣವನೇ ಸುಭವಂಗಳಲ್ಲಿ ಭಜಿಸಿದರು ನಿನ್ನವರು. ಯುವತಿಯಕ್ಕೆಯ ಸೈರಿಸದೆ ಯಾದವ ಶಿರೋಮಣಿ ಸುಳಿದನು. ಯುವತಿಯಕ್ಕೆಯ ಸೈರಿಸದೆ ಯಾದವ ಶಿರೋಮಣಿ ಸುಳಿದನು. ಆ ಪಾಂಡವರು ಕಂಡರು ದೂರಿದಡಿ ಖಗರ
ಮನುಷ್ಯನ ಭಯವನ್ನ ಪರಿಹರಿಸಿದ ಕೃಷ್ಣನೇ ದಯೆ ತೋರು, ಬಾ ದರ್ಶನ ನೀಡುವಂತ ತನ್ನ ಅಂತರಂಗದ ಸಿಂಹಾಸನದಲ್ಲಿ ಕೂತ ಕೃಷ್ಣನಿಗೆ ಮೊರೆ ಇಡ್ತಾ ಇದ್ರೆ ಅತ್ತ ಅಲ್ಲಿ ಬರ್ತಾ ಇದೆ ಗರುಡಧ್ವಜ ಕಾಣ್ತಾ ಇದೆ. ಪಾಂಡವರಿಗೆ ದೂರದಲ್ಲಿ ಗರುಡಧ್ವಜದ ರಥ ಬರ್ತಾ ಇದೆ. ಎಲ್ಲರಿಗೂ ಗೊತ್ತಾಯ್ತು ಕೃಷ್ಣ ಬಂದ ಅಂತ. ಪಾಂಡವರಿಗೆ ಈಗ ದುಃಖದಲ್ಲಿದ್ದವರು, ಕಳವಳದಲ್ಲಿದ್ದವರು, ಚಡಪಡಿಕೆ ಎಲ್ಲ ಪಾಂಡವರ ಮುಖದಲ್ಲಿ ಈಗ ಸಂತೋಷ ಉಬ್ಬಿ ಬಂತು, ಆನಂದ ಬಾಷ್ಪ ಬರುತ್ತೊಡಗಿತು, ರೋಮಾಂಚನವಾಯಿತು. ಪಾಂಡವರು ಎಲ್ಲರೂ, ಬ್ರಾಹ್ಮಣರು ಎಲ್ಲರೂ ಕೂಡ ಧೌಮ್ಯಾದಿ ಮುನಿಗಳ ಜೊತೆ ಬಂದು ಕೃಷ್ಣನಿಗೆ ನಮಸ್ಕರಿಸಿದರು. ಕೃಷ್ಣ ರಥದಿಂದ ಇಳಿದು ಪಾಂಡವರ ಹೆಗಲಿಗೆ ಕೈ ಹಾಕಿದ, ಆಲಂಗಿಸಿದ, ಬ್ರಾಹ್ಮಣರಿಂದ ಆಶೀರ್ವಾದ ಪಡೆದ, ಏನೂ ಮಾತಾಡಲಿಲ್ಲ, ಸೀದಾ ಹೋದ ದ್ರೌಪದಿಯ ಕಡೆಗೆ. ಆದರೆ ದ್ರೌಪದಿ ಧ್ಯಾನ ಗೋಚರ ನಿರತೆಯಾಗಿದ್ದಾಳೆ. ಆ ದ್ರೌಪದಿ ಧ್ಯಾನ ಗೋಚರನಾಗಿ ವನಿತೆಯ ಮಾನಿಸದಲಿಹ ಪರಮಹಂಸನು ಮಾನುಷಾಕೃತಿಯಾಗಿ ತೋರಿದ ಬಾಹ್ಯ ರಚನೆಯಲ್ಲಿ ಮಾನಿನಿಯ ಮೈದಡಹಿ ಮಾನಿನಿಯ ಮೈದಡಹಿ ಮಾನಿನಿಯ ಮೈದಡಹಿ ಚಿಂತೆಯದೇನು ತಂಗಿ ಲತಾಗಿ ಹೇಳೋ ಮೌನ ಮುದ್ರೆಯದೇನು ತಂಗಿ ಹೇಳೋ ಎನಲು ಕಂದಿರಿದಳೆಂದು ಮುಖಿ ದ್ರೌಪದಿ ಧ್ಯಾನದಲ್ಲಿದ್ದಾಳೆ. ಕೃಷ್ಣ ಬಾ ಬಾ ಅಂತಾನೆ ಕರೀತಾ ಇದ್ದಾಳೆ. ಬಾಹ್ಯ ಗೋಚರನಾಗಿ ಕೃಷ್ಣ ಬಂದು ಅವಳ ಪಕ್ಕದಲ್ಲಿ ನಿಂತರೂ ಅವಳಿಗೆ ಗೊತ್ತಿಲ್ಲ. ಕೃಷ್ಣ ಅವಳನ್ನ ಮೈ ಬೆಡವಿ ತಂಗಿ ಏಳು ಅಂತ ಹೇಳಿದಾಗಲೇ ಅವಳ ಅಂತರಂಗದಲ್ಲಿ ಕೂತ ಕೃಷ್ಣ ಬಹಿರಂಗಕ್ಕೆ ಬಂದು ದರ್ಶನ ಕೊಟ್ಟಂಗಾಯ್ತು. ಅವಳಿಗೆ ಅಂತರಂಗದ ಕೃಷ್ಣ ಬಹಿರಂಗಕ್ಕೆ ಬಂದು ಏನು ತಂಗಿ, ಏನು ಚಿಂತೆ ಅಂತ ಹೇಳಿದಾಗ ದ್ರೌಪದಿ ಸಂತೋಷದ ಉಬ್ಬಿದ್ಲು. ಅವಳ ದುಃಖ ನಾಶವಾಯಿತು. ಕಂಬನಿಗಳು ಪುಳಕ, ಅವಳ ಕಂಬನಿಗಳು ಒರೆಸಿ ಹೋದವು. ಭಗವಂತನ ಪಾದ ಕಮಲದಲ್ಲಿ ಬಿದ್ದು ಅವಳ ದೇಹವನ್ನು ಕೆಳಗಿ ನಮಸ್ಕಾರ ಮಾಡಿ ಅವಳು ಹೇಳ್ತಾರೆ, ಆ ಭಗವಂತನ ಪಾದವನ್ನ, ಅವಳು ಕೇವಲ ಕೃಷ್ಣನ ಮುಖ ನೋಡ್ಲಿಲ್ಲ, ಕೇವಲ ಪಾದವನ್ನ ನೋಡಿ ಭಗವಂತನ ಪಾದವನ್ನ ಈ ರೀತಿ ಅವಳು ಜಪಿಸ್ತಾ ಇದ್ದಾಳೆ. ಧರಣಿಯನ್ನು ಬಿಡದಳೆದು ಹೆಚ್ಚಿದ ಚರಣವಿದು, ಧರಣಿಯನ್ನು ಬಿಡದಳೆದು ಹೆಚ್ಚಿದ ಚರಣವಿದು, ಸುರ ನದಿಗೆ ಸೃಜಿಸಿದ ಚರಣವಿದು, ಕಲ್ಲಾದ ಅಹಲ್ಯ ಶಾಪ ನಿರುಹರಣ ಚರಣವಿದು, ಕಲ್ಲಾದ ಅಹಲ್ಯ ಶಾಪ ನಿರುಹರಣ ಚರಣವಿದು, ಕಾಳಿಂಗ ಮರ್ದನ ಚರಣವಿದು, ಕಾಳಿಂಗ ಮರ್ದನ ಚರಣವಿದು, ಶಕಟ ಪ್ರಭಂಜನ ಚರಣವಿದೆಲ, ಶಕಟ ಪ್ರಭಂಜನ ಚರಣವಿದೆಲ ಎನ್ನುತ್ತ ಕೊಂಡಾಡಿದಳು ಹರಿಪದವ. ಪಾದ ಅದು ಕೇವಲ 3 ಹೆಜ್ಜೆಯಲ್ಲಿ ಇಡೀ ಭೂಮಿಯನ್ನ ಅಳೆದು ಬ್ರಹ್ಮಾಂಡವಾಗಿ ನಿಂತ ವಾಮನನ ಪಾದ ಅದು.
ಸುರಗಂಗೆ ಭಗೀರಥ ಗಂಗೆಯನ್ನು ತಂದಾಗ ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಂದವಳಲ್ಲ ಗಂಗೆ. ಅವನ ಪಾದವನ್ನ ತೊಳೆದು ಪಾವನ ಮಾಡಿಯೇ ಗಂಗೆ ಭೂಲೋಕಕ್ಕೆ ಬಂದದ್ದು. ಗಂಗೆಯನ್ನ ಪಾವನಗೊಳಿಸಿದ ಪಾದ ಅದು. ಕಲ್ಲಾದ ಅಹಲ್ಯೆಗೆ ಮತ್ತೆ ಜೀವ ಬಿಟ್ಟಂತಹ ಪಾದ ಅದು. ತನ್ನ ಪಾದ ಸ್ಪರ್ಶದಿಂದಲೇ ಆ ಮುನಿಯ ಸತಿಗೆ ಮತ್ತೆ ಜೀವನವನ್ನು ಕೊಟ್ಟಂತಹ ಪಾದ ಸ್ಪರ್ಶ ಅದು. ಕಾಳಿಂಗವನ್ನು ಮರ್ತಿಸಿದ ಪಾದವದು, ಶಕಟಾಸುರನನ್ನು ಮೆಟ್ಟಿ ಕೊಂದ ಪಾದವದು ಅಂತ ದ್ರೌಪದಿ ಕೃಷ್ಣನ ಪಾದವನ್ನು ಕೊಂಡಾಡ್ತಾ ಇದ್ರೆ ಕೃಷ್ಣ ಹೇಳ್ತಾನೆ, ಸ್ತೋತ್ರಕ್ಕೆಲ್ಲ ಸಮಯವೇ ಇದೆ. ನೀನ್ ಕಾಲನ್ನೇ ಇಷ್ಟು ಹೊಗಳ್ತಾ ಇದ್ಯಾ, ಇನ್ನ ಕಾಲು ಪಾದ ಕಾಲು ಹೊಟ್ಟೆ ಮುಖ ಮುಖ ತನಕ ಬರೋಕೆ ಎಷ್ಟೊತ್ತು ಬೇಡ, ಸ್ತೋತ್ರ ಮಾಡುವ ಸಮಯವೇ ಇದು ಅಂತ. ಸ್ತೋತ್ರಕೀಗಳು ಸಮಯವೇ ಹೇಳು ಏತಕಿ ಸ್ತುತಿ ತಂಗಿ ಸ್ತೋತ್ರಕೀಗಳು ಸಮಯವೇ ಹೇಳು ಏತಕಿ ಸ್ತುತಿ ತಂಗಿ ಚಿತ್ತದುಳಾತುರವಿದೆ ನಿನುತ ಹಿಡಿದೆತ್ತಿದನು ಮಸ್ತಕವ ಭೀತತರು ಶುಕನಿಕರ ಕೀವುದೇ ತಡವಸಲೆ ತುಷ್ಟಿ ಬಡಿಸುವ ನೀತಿಯನು ನೀ ಬಲ್ಲೆ ಭೀತತರು ಶುಕನಿಕರ ಕೀವುದೇ ತಡವಸಲೆ ತುಷ್ಟಿ ಬಡಿಸುವ ನೀತಿಯನು ನೀ ಬಲ್ಲೆ ಎಂದಳು ಕಮಲಮುಖಿ ನಗುತ್ತ ಅವಳಿನ್ನೂ ಅವನ ಪಾದದ ಬುಡದಲ್ಲೇ ಬೇಡಿದ್ದಾಳೆ. ಅವರನ್ನ ಶಿರವನ್ನ ಎತ್ತಿ ದ್ರೌಪದಿ ಕೇಳ್ತಾನೆ, ಕೃಷ್ಣ ಇದು ಸ್ತೋತ್ರ ಮಾಡುವ ಹೊತ್ತಲ್ಲ ಅಂತ. ನೋಡಿ, ಅಲ್ಲಿ ಕೃಷ್ಣ ದೇವರಾಗಿ ಬಂದಿಲ್ಲ, ಅಣ್ಣನಾಗಿ ಬಂದಿದ್ದಾನೆ. ಅವನು ಕೇಳ್ತಾನೆ, ನಿನ್ನ ಮನಸ್ಸಿನ ಆತುರವೇನು ಅಂತ. ಕೃಷ್ಣನಿಗೆ ಗೊತ್ತಿಲ್ಲದೆ ಇದ್ದಿದ್ದ. ಮತ್ ಪುನಃ ದ್ರೌಪದಿಯಲ್ಲಿ ಕೇಳೋದು, ನಿನ್ನ ಮನಸ್ಸಿನಲ್ಲಿ ಏನು ಆತುರ ಆತಂಕ ಇದೆ, ನೀನ್ ಯಾಕೆ ಕರೆದಿದ್ದು ಅಂತ. ಆಗ ಅವಳು ಹೇಳ್ತಾಳೆ, ಹಣ್ಣು ಮಾಗಿದ ಮರವು ಗಿಳಿಗಳಿಗೆ ಔತಣ ನೀಡಲು ಸಾಧ್ಯವೇ ಅಂತ. ಅಂದ್ರೆ ಅಕ್ಷಯ ಮುಗ್ದಿದೆ, ದುರ್ವಾಸರೆಲ್ಲ ಬಂದಿದ್ದಾರೆ, ಅವರಿಗೆ ಊಟ ಹಾಕ್ಬೇಕು ನಾವು. ಧರ್ಮಜ ಅವರಿಗೆ ಮಾತು ಕೊಟ್ಟಿದ್ದಾನೆ, ಊಟ ಹಾಕ್ತಾನೆ ಅಂತ. ಈಗ ಎಲ್ಲಿಂದ ಊಟ ಕೊಡ್ಲಿ? ಊಟ ಕೊಡ್ಲಿಲ್ಲ ಅಂದ್ರೆ ಇಡೀ ಪಾಂಡವರು, ಅವರ ಬ್ರಾಹ್ಮಣರು ಎಲ್ಲರೂ ದುರ್ವಾಸ ಮುನಿಗಳ ಕೋಪಕ್ಕೆ ಉಪಹಾರ ಆಗಿಬಿಡ್ತಾರೆ. ಇನ್ನು ಪರಿಹಾರ ಸೂಚಿಸುವಂತ ಕರೆದ್ರೆ, ನೀನು ನನಗೆ ಹೇಳ್ತೀಯಲ್ಲ ಯಾಕೆ ಬಂದಿದ್ದು ಅಂತ ಹೇಳಿದ್ರೆ, ಈ ಒಂದು ಬೇರೆ. ಅವನು ಮೊದಲು ಬಂದವರಿಗೆ ಊಟಕ್ಕಿಲ್ಲ ಅಂತ ಹೇಳಿದ್ರೆ, ಇವನು ನನಗೆ ಹಸಿವಾಗ್ತಾ ಇದೆ ಊಟಕ್ಕೆ ಕೊಡು ಅಂತ ಕೇಳ್ತಾ ಇದ್ದಾನೆ. ನಾವು ಹಸಿರೈ ತಂದರೆ ಈ ಪರಿದೇವಿ ನಾನಾ ದೂರ ದೂರುವುದು ಆವುದು ಚಿತವೋ ಹೇಳನು ನಡ ನಡುವಾಗಿ ಕೈ ಮುಗಿದು ದೇವಾ ದೇವಾ ನಿಮ್ಮಯ ಹಸಿವು ಕಳೆವುಡೆ ಭಾವಶುದ್ಧಿಯ ಭಗತಿ ಬೇವುದು ದೇವಾ ನಿಮ್ಮಯ ಹಸಿವು ಕಳೆವುಡೆ ಭಾವಶುದ್ಧಿಯ ಭಗತಿ ಬೇವುದು
ಅಲ್ಲ, ಪರಿಹಾರ ಸೂಚಿಸುವಂತ ಕರೆದ್ರೆ ಅದು ನನಗೂ ಊಟ ಕೊಡು ಅಂತ ಕೇಳ್ತೀಯಲ್ಲ ಕೃಷ್ಣ. ಅಲ್ಲ, ದೇವರಿಗೆ ಹಸಿವಾದ್ರೆ ಆ ಹಸಿವನ್ನ ನೀಗಿಸುವ ಶಕ್ತಿ ನಮಗಿದೆಯಾ? ದೇವರಿಗೆ ಯಾವುದರ ಹಸಿವಾಗಿರೋದು? ದೇವರ ಹಸಿವನ್ನ ನಮ್ಮ ಭಕ್ತಿ ಭಾವದಿಂದಲೇ ತೀರಿಸ್ಬೇಕು. ಆದ್ರೆ ನಾವು ಚಂಚಲ ಮನಸ್ಸಿನ ಮನುಷ್ಯರು, ನಿನ್ನ ಹಸಿವನ್ನ ನೀಗಿಸ್ಲಿಕ್ಕೆ ನಮಗೆ ಸಾಧ್ಯವಾ ಅಂತ ದ್ರೌಪದಿ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ನನಗೆ ಹಸಿವಾಗಿದೆ, ನಿನ್ ಮಾತು ನನಗೆ ಮಾತಿನಿಂದ ಹೊಟ್ಟೆ ತುಂಬುವುದಿಲ್ಲ. ಹಸಿವಾದವರಿಗೆ ನೀವು ಮಾತು ಕತೆ ಹೇಳ್ತಾ ಕೂತದ ರುಚಿಸ್ತದ? ಈಗ ಯಾರಿಗಾರ ಹಸಿವಾಗಿದೆ? ಇಲ್ಲಲ್ಲ, ನನ್ನ ಮಾತು ರುಚಿಸ್ತಾ ಇದೆಯಲ್ಲ. ಹಸಿವಾದವರಿಗೆ ಮಾತು ಕೇಳಿದ್ರೆ ರುಚಿಸ್ತದ? ನನಗೆ ಊಟ ಕೊಡು ಅಂತಾನೆ. ಆಗ ಕೃಷ್ಣ ಹೇಳ್ತಾನೆ, ಇದೇನಿದು? ಅನ್ನ ಮುಗಿದಿದೆ, ಅಕ್ಷಯಾನ್ನ ಮುಗಿದಿದೆ, ಪಾತ್ರ ತೊಳೆದಿಟ್ಟಾಗಿದೆ, ಇನ್ನು ಅವರಿಗೆ ಹಾಕೋದಿಕ್ಕೆ ಊಟ ಇಲ್ಲ, ನಿನಗೆ ಎಲ್ಲಿಂದ ಕೊಡ್ಲಿ? ತಗ ನೋಡು, ಖಾಲಿಯಾಗಿದೆ ಪಾತ್ರ ಅಂತ ಅಕ್ಷಯ ಪಾತ್ರವನ್ನ ಅದನ್ನ ತಂದಿಟ್ಟು ನೋಡಿದ್ರೆ ಅಕ್ಷಯ ಪಾತ್ರೆಯನ್ನ ಅವನು ಕಣ್ಣು ಬಿಟ್ಟು ನೋಡ್ತಾನಂತೆ ಕೃಷ್ಣ. ಅದರಲ್ಲಿ ಏನು ಖಂಡಿತ ಅವನಿಗೆ? ಕಂಡು ಕಿಂಚಿತ್ ಪಾಕಶೇಷವ ಕೊಂಡು ಬಂದೊಡೆ ಕೃಷ್ಣನ ಕೈಗೊಂಡು ಸವಿದನು, ತಡೆದು ತಲೆದು ಹೋಗಿದನು, ತೇಗಿದನು. ಪಾಂಡವರ ಪತಿ ಕರೆಸಿ ನಲಿಯುತ್ತ ಅಜಾಂಡ ನುಡಿದನು, ಹೃದಯ ಕ್ಷುದೆಯನು ಖಂಡಿಸಿದೆನ. ಎನ್ನಯ ಹೃದಯ ಕ್ಷುದೆಯನು ಖಂಡಿಸಿದೆನ ಎನ್ನುತ್ತ ಕೊಂಡಾಡಿದನು ದ್ರೌಪದಿಯ. ತೊಳೆದಿಟ್ಟ ಅಕ್ಷಯ ಪಾತ್ರೆಯನ್ನು ಕಣ್ಣು ಬಿಟ್ಟು ನೋಡ್ತಾನೆ ಕೃಷ್ಣ. ಅವನಿಗೆ ಅದ್ರ ಒಂದು ಅಗಳು ಕಂಡಿತ್ತು, ದ್ರೌಪದಿಗೆ ಪಾತ್ರೆ ತೊಳಿಲಿಕ್ಕೆ ಬರುದಿಲ್ಲ ಅಂತ ಆಯ್ತು. ದ್ರೌಪದಿಗೆ ಪಾತ್ರೆ ತೊಳಿಕ್ ಬರಲ್ಲ ಅಂದ್ರೆ ಈಗ ನಾವು ತೊಳೆದಿಟ್ಟ ಪಾತ್ರೆ ಅಂಟ್ಕೊಂಡಿದ್ರೆ ಕಂಪ್ಲೇಂಟ್ ಮಾಡೋದು ಸರಿಯಾ? ಅಲ್ಲ, ದ್ರೌಪದಿಯ ಒಂದು ಅಗಳಿಟ್ಟಿದ್ದೇ ಕೃಷ್ಣ. ನಾವು ಕೂಡ ಹಾಗೆ ಅದೆಲ್ಲ ಅಂಟಿಡುದು. ಯಾವತ್ತಾದ್ರೂ ಕೃಷ್ಣ ಬಂದು ಊಟ ಕೇಳಿದ್ರೆ ಇರ್ಲಿ ಅಂತ ಅಂಟಿಸಿಡೋದು. ಅದುವೇ ನಿಜವಾದ ಅರ್ಥದಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ನಾವು ಸರಿಯಾಗಿ ಪಾತ್ರ ತೊಳೆದಿರೋದು. ಸೊ ಅಂಥ ಒಂದು ಅಗಳು ಅದನ್ನು ಈ ತರ ತಗೊಂಡೋದ್ರೆ ಕೆಲವು ಸಲ ಹೇಳ್ತಾರೆ ಕೃಷ್ಣನ ಕಣ್ಣು ಒಂದು ಸೂರ್ಯ ಒಂದು ಚಂದ್ರ ಅಂತ. ಅಕ್ಷಯ ಪಾತ್ರೆಯನ್ನು ನೋಡಿದ ಕೂಡಲೇ ಅದು ಸೂರ್ಯ ಬಿಂಬ ಅದರಲ್ಲಿ ಪ್ರತಿಫಲಿಸ್ತು. ಅಕ್ಷಯ ಪಾತ್ರೆ ತಿಳ್ಕೊಂಡು ಮತ್ತೊಂದು ಸೂರ್ಯೋದಯವಾಯಿತು ಅಂತ ಅದರಲ್ಲಿ ಅಗಳು ಮೂಡಿ ಬಂತು ಅಂತ ಕತೆ ಹೇಳ್ತಾರೆ. ಅಂತಹ ಒಂದು ಅಗುಳನ್ನ ಕೃಷ್ಣ ತಿಂದ್ಬಿಟ್ಟ. ಅದು ಎಂಥ ಬಾಯಿ! ಆವತ್ತು ಬೆಣ್ಣೆ ಕದ್ದ ಯಶೋದೆ ಬೈದು ಅಂತ ಬಾಯಿ ಬಿಟ್ಟು ಬ್ರಹ್ಮಾಂಡವನ್ನೇ ತೋರಿಸಿದ ಬಾಯಿಗೆ ಪ್ರೀತಿಯಿಂದ ಒಂದಗಳು ಹೋದಾಗ ಇಡೀ ಬ್ರಹ್ಮಾಂಡದ ಹೊಟ್ಟೆ ತುಂಬಿತು. ಅದೆಂಥ ಊಟ! ಮೃಷ್ಟಾನ್ನ ಭೋಜನ ತಿಂದ ಅನುಭವ ಇಡೀ ಬ್ರಹ್ಮಾಂಡದ ಜನರಿಗಾಯ್ತು. ಇದು ಬ್ರಹ್ಮಾಂಡದ ಜನರಿಗೆ ಹೊಟ್ಟೆ ತುಂಬಿದ ಅನುಭವ ಆದಾಗ ಅಲ್ಲಿ ಸ್ನಾನಕ್ಕೆ ಹೋಗಿದಾರಲ್ಲ 88,000 ಜನ, ಅವರಿಗೂ ಕೂಡ ಹೊಟ್ಟೆ ಉಬ್ಬರಿಸ್ತು, ಹೇಗೆ ಬರಕ್ ಶುರುವಾಯ್ತು. ಏನಿದು, ನಾವು ಊಟನೇ ಮಾಡದೆ ಇಂಥ ಒಂದು ಮೃಷ್ಟಾನ್ನ ಭೋಜನ ಮಾಡಿದ ಅನುಭವ ಆಗ್ತಾ ಇದೆಯಲ್ಲ ಅಂದಾಗ ದುರ್ವಾಸನ ದಿವ್ಯ ದೃಷ್ಟಿ ಕೆಲಸ ಮಾಡ್ತದೆ ನೋಡಿ. ಈಗ ಕೆಲಸ ಮಾಡುದು ದುರ್ವಾಸ ದಿವ್ಯ ದೃಷ್ಟಿ. ಆವಾಗ ಮಂಕು ಪಡ್ತಿತ್ತ ದುರ್ಯೋಧನ ಊಟ ಕರೆದಾಗ. ಅದು ಸೃಷ್ಟಿಯ ಒಂದು ಲೀಲೆ. ಆ ಕೆಲಸ ಆಗಬೇಕಿತ್ತು, ಅವರನ್ನ ಮಾಡಿಸಬೇಕಾಗಿತ್ತು. ದಿವ್ಯ ದೃಷ್ಟಿಗೆ ಗೊತ್ತಾಯ್ತು, ಬಂದನು ಗೋವಿಂದ. ಬಂದನೆ ಗೋವಿಂದ, ಬಂದನೆ ಗೋವಿಂದ, ಭಕ್ತರ ಬಂಧುವಲ್ಲ ಆತನೊಳು ಮನಸ್ಸಿಗೆ ಸಂದ ಮನುಜರ ಸೆಣಸೆ ಮಾಣಿಕರಾರು ಭುವನದಲ್ಲಿ. ಎಂದೆನು ತರೂರ್ವಾಸ ಮುನಿಪತಿ ಬಂದು ಕಂಡನು, ಪರ್ಣಶಾಲೆಯನಂದು ಕುಂತಿಸುತ್ತ ಸಹಾಯ
ಕೃಷ್ಣರಾಯನನು ಬಂದಿದ್ದಾನೆ ಕೃಷ್ಣ. ಇದೆಲ್ಲರಿಗೂ ಈ ತರದ ಚಮತ್ಕಾರ ಆಗಿದೆ ಅಂದ್ರೆ ಬಂದಿದ್ದಾನೆ ಕೃಷ್ಣ, ನನಗೆ ಅವನನ್ನ ನೋಡ್ಲೇಬೇಕು ಅಂತ ದುರ್ವಾಸರು ಪರ್ಣ ಕುಟೀರಕ್ಕೆ ಬಂದರು. ಪರ್ಣ ಕುಟೀರಕ್ಕೆ ಬಂದ್ರೆ ಅಲ್ಲಿ ವಿರಾಜಮಾನನಾಗಿದ್ದಾನೆ ಕೃಷ್ಣ. ಅವ್ರಿಗೆ ಗೊತ್ತಿತ್ತು ಪಾಂಡವರು ಕರೆದ್ರೆ ಕೃಷ್ಣ ಬರದಿರ್ತಾನ ಅಂತ. ಅಲ್ಲಿ ಬಂದಾಗ ದುರ್ವಾಸರು ದೂರದಿಂದ ಬರುದನ್ನ ಕೃಷ್ಣ ನೋಡ್ದ. ಓಹೋ, ಪರಮೇಶ್ವರ ಆಗಮನ ಆಗ್ತಾ ಇದೆ ಅಂತ ಕೃಷ್ಣ ಎದ್ದು ಬಂದು ಅವರಿಗೆ ನಮಸ್ಕಾರ ಮಾಡ್ದ. ಆಗ ದುರ್ವಾಸರು ಹೇಳ್ತಾರೆ, ನೀನು ಮನುಷ್ಯ ವೇಷದ ನಯ ನಾಟಕದ ದೇವರಲ್ವ, ನೀನು ನಮಗೆ ನಮಸ್ಕಾರ ಮಾಡಬಾರದು, ನೀನು ದೇವರು ಅಂತ. ನೋಡಿ ಅಲ್ಲಿ ಹರಿಹರರ ಸಂಗಮವಾಯಿತು. ಪಾಂಡವರ ಪರ್ಣ ಕುಟೀರದಲ್ಲಿ ಹರಾಂಶ ಸಂಭೂತ ದುರ್ವಾಸರು ಕೃಷ್ಣ ಹರಿಯ ಅವತಾರ ಕೃಷ್ಣ ನೋಡಿ ಇದಕ್ಕೆ ಅವತ್ತು ಮಂಕು ಬುದ್ಧಿ ಪಡೆದರು ಅವರಿಗೆ. ಇಲ್ಲಿ ಪಾಂಡವರಿಗೆ ದುರ್ಯೋಧನ ಅವರು ಹಾಳಾಗಲಿ ಅಂತ ಕಳಿಸಿದ್ರೆ ಅವರ ಅರಮನೆಯಲ್ಲೇ ಹರಿಹರರ ಸಮ್ಮಿಲನವಾಗ್ತಾ ಇದೆ. ಅವರನ್ನ ಸನ್ಯಾಸಿಗಳು, ಗೃಹಸ್ಥರು ಎಲ್ಲರೂ ಅವರನ್ನು ಬಂದು ನಮಸ್ಕರಿಸಿದರು. ಅಲ್ಲಿ ಸಹ ನೋಡಿ ಕೃಷ್ಣ ಅವನೀಗ ಮನುಷ್ಯನ ಅವತಾರದಲ್ಲಿದ್ದಾನೆ. ಹಾಗಾಗಿ ಮುನಿಗಳಿಗೆ ವಂದಿಸ್ತಾನೆ. ಅದು ನಮಗೆ ಮುನಿ ಗುರು ವರಿಯರಿಗೆ ವಂದಿಸ್ತಾನೆ. ಅವನೀಗ ದೇವರಲ್ಲ, ಅವನು ಮಾನವನಾಗಿ ಜೀವಿಸಿ ನಮಗೆ ಮಾನವರು ಹೇಗೆ ಜೀವಿಸಬೇಕು ಅಂತ ತೋರಿಸಿಕೊಡ್ತಾ ಇದ್ದಾನೆ ಕೃಷ್ಣ. ಅವನಿಗೆ ಗೊತ್ತಿಲ್ಲದ ನಾಟಕವಾಯಿತು. ಆದ್ರೂ ಅವನು ನಮಗೋಸ್ಕರ ಮಾಡಿದಂತಹ ನಾಟಕ. ಕೃಷ್ಣನನ್ನ ಕುಳಿಸ್ಕೊಂಡು ಕೃಷ್ಣ ಹಾಗೂ ಮುನಿಗಳು ಕೂತ್ಕೊಳ್ತಾರೆ. ಎಲ್ಲ ಪಾಂಡವರು ಎಲ್ಲರೂ ಅವರಿಗೆ ನಮಸ್ಕರಿಸ್ತಾರೆ. ದ್ರೌಪದಿಗೆ ಅವರು ನೀನು ಮುತ್ತೈದೆಯಾಗು ಅಂತ ಹರಸಿ ಅವರನ್ನ ಆಶೀರ್ವಾದ ಮಾಡ್ತಾರೆ. ಭಗವಂತನನ್ನೆಲ್ಲ ನೀವು ವಶಗೊಳಿಸಿದ್ದೀರಿ ಪಾಂಡವರು. ಅವ್ರು ಹೇಳ್ತಾರೆ, ನೋಡಿ ಅದು ಯಾಕೆ ಆ ಸನ್ನಿವೇಶ ಅಲ್ಲಿ ಸೃಷ್ಟಿಯಾಯಿತು ಅಂದ್ರೆ ದುರ್ವಾಸರು ಹೇಳ್ತಾರೆ, ನೀವು ಭಗವಂತನನ್ನ ಕೈವಶ ಪಡ್ಕೊಂಡಿದ್ದೀರಾ. ಯಾಕೆಂದ್ರೆ ಇದು ನಿಮ್ಮ ಈ ಜನ್ಮದ ಪುಣ್ಯವಲ್ಲ, ಜನ್ಮಾಂತರಗಳಿಂದ ನೀವು ದೇವರ ಸೇವೆ ಮಾಡ್ತಾ ಬಂದಿರೋದ್ರಿಂದ ಈ ಜನ್ಮದಲ್ಲಿ ನಿಮ್ಗೆ ಕರೆದೊಳ್ಳೆ ದೇವರು ಬರ್ತಾನೆ. ಮೋಸ್ಟ್ಲಿ ಇವ್ರಿಗೆ ಬರ್ಬೋದು ನೆಕ್ಸ್ಟ್ ಜನ್ಮದಲ್ಲಿ ದೇವರು ಬರ್ತಾನೆ, ನಿಮ್ಮ ಇಷ್ಟಾರ್ಥವನ್ನ ಕಾಪಾಡ್ತಾನೆ. ಇದೇ ಕೃಷ್ಣ ಭೀಮಾರ್ಜುನನನ್ನ ಶಸ್ತ್ರವಾಗಿ ಬಳಸಿ ಆ ಕುರು ವಂಶವನ್ನ ನಾಶ ಮಾಡ್ಲಿಕ್ಕಿದ್ದಾನೆ. ನಿನಗೆ ಮತ್ತೆ ರಾಜ್ಯ ಲಕ್ಷ್ಮಿ ಒಲಿಯಲಿದೆ ಅಂತ ಆಶೀರ್ವಾದ ಮಾಡ್ತಾನೆ. ನೋಡಿ, ಅವನು ಕಳಿಸಿದ ಗುಂಡಾಂತರ ಆಗ್ಲಿ ಪಾಂಡವರು ಅಂತ. ಇಲ್ಲಿ ಪಾಂಡವರಿಗೆ ಇಂಥ ಒಳ್ಳೆ ಆಶೀರ್ವಾದ ಸಿಕ್ಕಿತು. ಅಂಥ ಮುನಿಪತಿಯನ್ನ ಕೃಷ್ಣನ ಸ್ನೇಹವನ್ನ ಸಮೂಹವೆಲ್ಲ ಆಯ್ತಾ, ಎಲ್ಲರೂ ಹೊಟ್ಟೆ ತುಂಬಿತಾ. ಇವಾಗ ಧರ್ಮರಾಣಿ ಒಂದೇ ಚಿಂತೆ, ನನ್ ಮಾತು ಎಂತ ಬಿದ್ದ ಹಾಳವ, ನನ್ ಮಾತು ಬನ್ನಿ ಊಟಕ್ಕೆ ಬನ್ನಿ ಅಂತಂದ್ರೆ ಮಾತು ಕೊಟ್ಟಿರಲ್ಲ, ಅವರೇ ಊಟ ಮಾಡ್ಲೇಬೇಕಲ್ವಾ. ಅವ್ರು ಹೇಳ್ತಾರ ಅವಾಗ, ಎಲ್ಲಿಯ ಊಟ ಇಲ್ಲ, ಬೇರಿಗೆ ನೀರೆರೆದರೆ ಇನ್ನು ಎಲೆಗಳಿಗೆ ರೆಂಬೆ ಕೊಂಬೆಗಳಿಗೆಲ್ಲ ನೀರೆರೆಯುವ ಅಗತ್ಯ ಇದೆಯಾ ಅಂತ. ಬೇರು ನೀರುಂಡಾಗ ದನಿಯವೇ ಬೋರುಹದ ಶಾಖೋಪ ಶಾಖೆಗಳು ಬೇರು ನೀರುಂಡಾಗ ದನಿಯವೇ ಬೋರುಹದ ಶಾಖೋಪ ಶಾಖೆಗಳು
ದೇವರೇ ಕನ್ಫ್ಯೂಷನ್ ಆಗಿದೆ, ಈಗ ನಮಗೆ ಬೇರೆ ಊಟ ಬೇಕಾ? ನೋಡಿ, ಊಟ ಮಾತ್ರ ಅಲ್ಲ ಸಾಕು ಅಂತ ಹೇಳುದು. ಬೇರೆ ಏನು ಕೊಟ್ಟರು, ದಕ್ಷಿಣ ಕೊಟ್ಟರೆ ಇನ್ನೊಂದು 10 ರೂಪಾಯಿ ಜಾಸ್ತಿ ಕೊಡ್ಬೋದಾಗಿತ್ತು, ನೀರು ಕೊಟ್ಟು ಇನ್ನೊಂದ್ ಸ್ವಲ್ಪ ಚಿನ್ನ ತಗೊಂಡು ಇನ್ನೊಂದ್ಸಲ ಜಾಸ್ತಿ ತಗೋಬೇಕು. ಊಟ ಮಾತ್ರ ಸಾಕು ಅಂತ ಹೇಳ್ತಾರೆ. ಕ್ಷಣಿಕ ಅಲ್ಪಾವಧಿಗೆ ಅದು ಮತ್ತೆ ಬೇಕಂತಾರೆ, ಚಾಯ್ಸಿದ್ರೆ ಒಳ್ಳೇದಿತ್ತು ಅಂತ ಆಮೇಲೆ ಹೊರಡುವಾಗ ಅದು ಆಗಿನ ಹೊತ್ತಿಗೆ ಸಾಕು ಅಂತ ಆಗೋದು ಊಟ ಮಾತ್ರ. ಇವಾಗ ನೋಡಿ, ಭಗವಂತ ಅದೇ ಬೇರಿಗೆ ನೀರು ಎರೆದ್ರೆ ಇಡೀ ಮರಕ್ಕೆ ಅದರ ಪೌಷ್ಟಿಕಾಂಶ ಸಿಕ್ಕಿದ ಹಾಗೆ ಆಗಿದೆ. ಇವಾಗ ಭಗವಂತ ಸಂತೃಪ್ತನಾಗಿದ್ದಾನೆ, ನಾವೆಲ್ಲರೂ ಬಹಳ ಸಂತೃಪ್ತರಾಗಿದ್ದೇವೆ ಅಂತ ಹೇಳ್ತಾ ದುರ್ವಾಸರು ಹೇಳ್ತಾರೆ, ಇಲ್ಲಿಗೆ ಅವ್ರು ಯಾಕೆ ಬಂದದ್ದು, ಈ ಕಥೆಯನ್ನು ಹೇಳ್ತಾರೆ. ಅವರು ಮನೆಗೆ ಊಟಕ್ಕೆ ಹೋಗಿದ್ದೆ, ಕೌರ ಹಿಂಗ್ ಮಾಡಿ ಇಲ್ಲಿ ಕಳಿಸದ ಅಂತ ಹೇಳ್ತಾರೆ. ಇವರನ್ನೆಲ್ಲ ಹೀಗೆ ಹೊಗಳ್ತಾ ಇದ್ರೆ ಎಲ್ಲರೂ ಕೃಷ್ಣನ ಹೊಗಳ ಶುರು ಮಾಡಿದ್ರು. ಕೃಷ್ಣ ಬಂದು ಎಲ್ಲರ ಪಾಪ ಪರಿಹಾರ ಮಾಡ್ದ ಅಂತ ಈ ರೀತಿ ಪಾಂಡವರಿಗೆ ಹೊಳ್ತಾ ಇದ್ರೆ, ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಪಾಂಡವರು. ದುರ್ವಾಸರು ಎಲ್ಲ ಪಾಂಡವರಿಗೆ ತಿಳುವಳಿಕೆಯನ್ನು ಹೇಳಿ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದ್ರೆ, ಕೃಷ್ಣ ಕೂಡ ಎಲ್ಲರಿಗೂ ಆಶೀರ್ವಾದ ಮಾಡಿ ದ್ವಾರಕಾಪುರಿಗೆ ಹಿಂದಿರುಗ್ತಾನೆ ಅಂತ ಈ ಕತೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿದ್ದ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳು ಒಂದಕ್ಷರವ ಕೇಳಿದರಿಗೆ ಅವನ ಕುಮಾರ ವ್ಯಾಸ ಭಾರತದ ಒಂದಕ್ಷರ ಕೇಳಿದರೆ ಸಾಕು ನಿಮಗೆ ಇಂಥೆಲ್ಲ ಪುಣ್ಯಗಳು ಸಿಗ್ತವೆ. ತಪಸ್ಸು ಮಾಡಿದ ಫಲ, ಗಂಗಾ ಸ್ನಾನ ಮಾಡಿದ ಫಲ, ಇಷ್ಟೆಲ್ಲ ಪುಣ್ಯಗಳು ಸಿಗ್ತವೆ ಅಂತ ನಾನು ಇಷ್ಟೆಲ್ಲ ಕಥೆ ಹೇಳಿದೆ. ಬಹುಶಃ ಒಂದಕ್ಷರ ಅಂದ್ರೆ ಅದರಿಂದ ಕುಮಾರವ್ಯಾಸ ಭಾರತವನ್ನು ತೆಗೆದಿರ್ಬೋದು ನಾನು. ಸೊ ಎಲ್ಲ ಪುಣ್ಯಗಳು ಸಿಗ್ತದೆ. ಇಲ್ಲಿಗೆ ನಮ್ಮ ಇವತ್ತಿನ ಅಕ್ಷಯ ಪಾತ್ರೆಯ ಪ್ರಸಂಗ. ಈ ಅಕ್ಷಯ ಪಾತ್ರೆಯ ದಿವ್ಯ ಶಕ್ತಿ ಇದ್ದದ್ದು ಅದರೊಳಗಿನ ಅನ್ನದಿಂದಲ್ಲ, ಅದನ್ನ ಆ ಅನ್ನವನ್ನ ಹಂಚುವ ಮನಸ್ಸಿನಲ್ಲಿ ಆ ದಿವ್ಯ ಶಕ್ತಿ ಇದ್ದದ್ದು. ಪಾಂಡವರು ಎಂದೂ ಆ ಸ್ವಾರ್ಥಕ್ಕಾಗಿ ಆ ಅಕ್ಷಯ ಪಾತ್ರವನ್ನು ಬಳಸಲಿಲ್ಲ, ಅವರು ಅನ್ನದಾನಕ್ಕಾಗಿಯೇ ಬಳಸಿದರು. ಹಸಿದವರ ಹೊಟ್ಟೆ ತುಂಬಿಸುವುದಕ್ಕಾಗಿ ಆ ಅಕ್ಷಯ ಪಾತ್ರೆಯನ್ನು ಬಳಸಿದರು. ಅದಕ್ಕೆ ಇಂದಿಗೂ ಕೂಡ ಅನ್ನದಾನ ಬಹಳ ಶ್ರೇಷ್ಠವಾದದ್ದು ಅಂತಾರೆ. ಹಾಗಾದ್ರೆ ಆ ಅಕ್ಷಯ ಪಾತ್ರೆ ಇವತ್ತಿಗೂ ಭೂಲೋಕದಲ್ಲೆಲ್ಲೋ ಇದೆ ಅಂತ ಹೇಳ್ತಾರೆ. ಖಂಡಿತ ಪಾಂಡವರಂತವ್ರಿಗೂ ನಿಸ್ವಾರ್ಥಿಗಳು ಸಿಕ್ಕಿದ್ರೆ ಖಂಡಿತ ಆ ಅಕ್ಷಯ ಪಾತ್ರೆ ಅವರಿಗೆ ಬರ್ಬೋದು. ಸೂರ್ಯನು ಇವನಿಗೆ ಅಕ್ಷಯ ಪಾತ್ರ ಕೊಟ್ಟ ದಿವಸ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿವಸದ, ಅದನ್ನೇ ನಾವು ಅಕ್ಷಯ ತೃತೀಯ ಅಂತ ಚಿನ್ನ ತಗೊಳ್ತಾ ಇದ್ದೇವೆ. ಇಲ್ಲಿಗೆ ನಮ್ಮ ಇವತ್ತಿನ ಕಥಾ ಭಾಗವನ್ನು ಮುಗಿಸ್ತಾ ಇದ್ದೇವೆ. ಮೊದಲ ಬಾರಿಗೆ ವ್ಯಾಖ್ಯಾನ ಮಾಡಿದ್ದೇವೆ, ಮೊದಲ ಬಾರಿಗೆ ವಾಚನ ಮಾಡಿದ್ದೇವೆ. ಸೊ ಇದೇ ತರ ವಾಚನ ಹಾಗೂ ವ್ಯಾಖ್ಯಾನದ ತರಗತಿಯನ್ನು ಮಾಡಿ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ತರ ಮನೆ ಮನೆ ಗಮಕಗಳ ಮೂಲಕ ಅವಕಾಶವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮನೆಗಳಲ್ಲಿ ಇನ್ನೊಂದು ಹೊಸ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡುವ, ಅವಕಾಶ ಕೊಡುವ ಅವಕಾಶವು ನಿಮಗೆಲ್ಲರಿಗೂ ಇದೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಶ್ರೀ ಗುರುದೇವರು ಇವತ್ತು ಮತ್ತೂರು ಕೃಷ್ಣಮೂರ್ತಿಗಳು ಹಾಗೂ ಕೇಶವಮೂರ್ತಿಗಳು ಎದ್ದಿದ್ರೆ ಅವರು ಎಷ್ಟು ಆನಂದ ಪಡೋರು ಅನ್ನೋದನ್ನ ಇಲ್ಲಿ ಚಪ್ಪಾಳೆಯೊಂದಿಗೆ ಗೊತ್ತಾಗುತ್ತೆ ನಮಗೆ. ಅವರೆಲ್ಲೋ ಕೂತ್ ಕೇಳ್ತಾ ಇರ್ತಾರೆ.
ಇವತ್ತಿನ ಈ ಪ್ರಸಂಗವನ್ನು ಕಾವ್ಯವಾಚನವನ್ನು ನಡೆಸಿಕೊಟ್ಟಂತ ಪ್ರಿಯಾಂಕಾ ಹಾಗೂ ಅದಕ್ಕೆ ವ್ಯಾಖ್ಯಾನ ಮಾಡಿದಂಥ ಆರತಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು. ಎರಡನೇದು, ಈ ಕಥಾಭಾಗದ ಅಂಶ ಏನಂದ್ರೆ, ಕೃಷ್ಣ ಪಾಂಡವರಿಗೆ ಮತ್ತೆ ಎಲ್ಲರಿಗೂ ಹೇಳಿದಂತ ಒಂದು ಅಭಯ ಅಂದ್ರೆ ಮಮ ಪ್ರಾಣಾನಿ ಪಾಂಡವ. ಇದು ಭಾರತದಲ್ಲಿ ಮಹಾಭಾರತದ ಕಥೆಯನ್ನ ಓದುವಾಗ ತಿಳಿದುಕೊಂಡ ಒಂದು, ಯಾವಾಗಲೂ ನೋಡಿದ್ರೆ ನಾವು ಮಹಾಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ಪಾಂಡವರನ್ನ ಕೃಷ್ಣ ಕಾಪಾಡಿದ್ದಾನೆ. ಯಾಕೆ ಅಂದ್ರೆ ಅಲ್ಲಿ ಧರ್ಮದಿಂದ ಬದುಕಿದರವರು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಕೃಷ್ಣಂದ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ನಾನು ಯಾರೇ ಆಗಲಿ ಅವ್ರನ್ನ ಕಾಪಾಡ್ತೀನಿ ಅಂತ ಹೇಳಿದಂತ ಒಂದು ಅಭಯವನ್ನ ಕೃಷ್ಣ ಪಾಂಡವರ ಮೂಲಕ ನಮ್ಗೆ ತೋರಿಸ್ಕೊಟ್ಟಿದ್ದಾನ. ಅದನ್ನ ನಾವು ನಮ್ಮ ಧರ್ಮವನ್ನ ನಾವು ಕಾಪಾಡಬೇಕು. ಅದೇ ಈ ಭಾರತದ ಈ ಒಂದು ವ್ಯಾಖ್ಯಾನದ ಕಥೆಯ ಸಾರಾಂಶ. ಎಲ್ಲಿ ಹೋದರೂ ಧರ್ಮದಿಂದ ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಧರ್ಮದಿಂದ ಇದ್ದರೆ ಅದನ್ನು ನಾನು ನಿನ್ನ ಕಾಪಾಡ್ತೀನಿ ಅಂತ ಕೃಷ್ಣ ಸಾಬೀತು ಮಾಡಿದ್ದಾರೆ ಯಾರು ಈ ಒಂದು ಕಥಾಭಾಗದ ಮೂಲಕ. ಹಾಗೆ ಇವರಿಬ್ಬರು, ಅದು ಪ್ರಿಯಾಂಕಾ ಅವರ ಸುಶ್ರಾವ್ಯವಾದ ಗಾಯನ ಎಲ್ಲೋ ಗಂಧರ್ವ ಲೋಕಕ್ಕೆ ನಮ್ಮನ್ನು ತಕೊಂಡು ಹೋಗ್ತಿತ್ತು. ಅಷ್ಟು ಸುಶ್ರಾವ್ಯವಾಗಿ ಹೇಳಿದ್ರು ಅವರು. ಅದಕ್ಕೆ ತಕ್ಕಂತೆ ಇವತ್ತು ಮೊದಲನೆಯ ವ್ಯಾಖ್ಯಾನ ಶುರು ಮಾಡಿದ್ದಾರೆ ಯಾರು, ಆರತಿ ಅಡಿಗ ಅವರು. ಅವರಿಗೂ ಮುಂದೆ ಎಲ್ಲ ವ್ಯಾಖ್ಯಾನ ಮಾಡ್ತಕ್ಕಂಥ ಒಂದು ಧೈರ್ಯವನ್ನ ಭಗವಂತ ಅವರು ಕರುಣಿಸಲಿ ಅಂತ ಹೇಳಿ, ಪ್ರಿಯಾಂಕಾ ಅವರಿಗೆ ಇನ್ನೂ ಒಳ್ಳೆಯ ಅವಕಾಶ ಸಿಗಲಿ ಅಂತ ಹೇಳಿ ನಿಮ್ಮೆಲ್ಲರ ಮೂಲಕ ಅವರಿಗೆ ನಾನು ಮುಖ್ಯವಾಗಿ ಇಲ್ಲಿಗೆ ಈ ಮನೆಯನ್ನ ಬಿಟ್ಟುಕೊಟ್ಟು ನಮಗೆ ಇಬ್ರು, ಪಾಪ ಅವರಿಬ್ರು ಅಲ್ಪುತ್ತಾರೆ ಅವರು ರೇಖಾ ಅವ್ರು ಬರ್ಬೇಕು. ಒಂದ್ ಸ್ವಲ್ಪ ಅಡಿಗೆ ಮನೇಲೆ ಸೇರ್ಕೊಂಡ್ಬಿಟ್ಟು ಆಗಲ್ಲ. ರೇಖಕ್ಕ ಬನ್ನಿ. ರೇಖಕ್ಕ ಅವರು ಈ ಮನೆಯನ್ನ 2 ಗಂಟೆ ಕಾಲ ನಡೆಸಿಕೊಟ್ಟು ಅವರು ಅವ್ರ ಹತ್ರ ಕಲಿತಾ ಇದ್ದಾರೆ, ರೇವತಿ ಅವರ ಹತ್ರ. ಅವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಒಂದು ಹೆಮ್ಮೆಯ ವಿಷಯ, ಹೆಮ್ಮೆಯ ಸಂದರ್ಭ. ಇವಾಗ ನಮ್ಮ ಶಾಲೆಯ ಮೊದಲನೇ ವಿದ್ಯಾರ್ಥಿ ಇವತ್ತು ವಾಚನ ಮಾಡಿದ್ದಾರೆ. ಹಾಗೆ ನಮ್ಮ ಶಾಲೆಯಿಂದ ಇವಾಗ ನಾವು ವ್ಯಾಖ್ಯಾನದ ಒಂದು ತರಗತಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ MC ಪ್ರಕಾಶ್ ಅಂತ ಅವರು ವ್ಯಾಖ್ಯಾನಕ್ಕೆ ಅವರು ಹೇಳ್ಕೊಡ್ತಾ ಇದ್ದಾರೆ. ಆರ್ತಿಯವರು ಅದನ್ನು ಅಟೆಂಡ್ ಮಾಡ್ತಿದ್ದಾರೆ. ಹಾಗಲ್ಲದೆ ಅವರಿಗೆ ಆದ ಒಂದು ಕಲೆ ಅವ್ರ ನ್ಯಾಕ್ ಇರೋದ್ರಿಂದ ಅವರಿಗೆ ತುಂಬ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರಿಗೆ. ಸೊ ಸ್ವಲ್ಪ ಒಂಚೂರು ತೋರಿಸಿಟ್ರೆ ಸಾಕು, ಅವ್ರ ಹಸ್ತ ನುಂಗುವಷ್ಟು ಶಕ್ತಿ ಇದೆ ಅವರಿಗೆ. ಸೊ ತುಂಬಾ ಮೊದಲನೇ ಬಾರಿ ಮಾಡ್ತಿದ್ದಾರೆ ಅಂತ ನಮ್ಗೆ ಯಾರಿಗೂ ಅನ್ನಿಸ್ಲಿಲ್ಲ ಇಲ್ಲಿ. ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಇಬ್ರು. ನಮ್ಮ ಶಾಲೆಗೆ ಇದೊಂದು ತುಂಬ ಹೆಮ್ಮೆಯ ವಿಚಾರ. ನಮ್ಮ ಶಿಷ್ಯರು ಬಂದಿದ್ದಾರೆ ಅನ್ನೋದೇ ನಮಗೊಂದು ತುಂಬ ಖುಷಿಯ ವಿಚಾರ. ಇನ್ನೂ ಮತ್ತಷ್ಟು ಜನ ಬರಬೇಕು. ನಮ್ಮ ಪ್ರತಿ ತಿಂಗಳು ಒಂದು ಮನೆಗೆ ಅಂಕ ಆಗಬೇಕು ಅನ್ನೋದು ಒಂದು ನಮಗೆಲ್ಲರಿಗೂ ಆಸೆ ಇದೆ. ಅದೇ ಥರ ಪ್ರತಿ ತಿಂಗಳಲ್ಲೂ ಬೇರೆ ಒಬ್ಬರು ಶಿಷ್ಯರು ಹಾಡಬೇಕು, ಬೇರೆ ಇನ್ನೊಬ್ಬರು ವ್ಯಾಖ್ಯಾನ ಮಾಡೋದು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಜನ ಕಲಿಯೋಕ್ಕೆ ಬರಬೇಕು. ಎಲ್ಲರೂ ಆಸಕ್ತಿಯಿಂದ ಬಂದರೆ ಇನ್ನೂ ಚೆನ್ನಾಗಿ ನಾವು ನಡೆಸ್ಕೊಂಡು ಹೋಗ್ಬೋದು ಇದನ್ನು. ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟ ರೇಖಾ ಅವರು ಮತ್ತು ಶಿವರಾಮ್ ಭಟ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಮನೆಯಲ್ಲಿ ಇಷ್ಟು ಜನ ಮಾಡಬೇಕು ಅಂದರೆ ಸುಲಭ ಏನಿಲ್ಲ. ಅವರಿಗೆ ಅದು ಬೇಕಾದಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ. ಅದನ್ನೆಲ್ಲ ಬದಿಗಿಟ್ಟು ನಮಗಾಗಿ ಟೈಮ್ ಮಾಡಿಕೊಂಡು ಈ ಜಾಗವನ್ನೆಲ್ಲ ಸರಿ ಮಾಡಿಕೊಂಡು ನಮಗೆ ಅವಕಾಶ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇವ್ರ ಮನೆಯಲ್ಲೂ ಎಲ್ಲ ರೀತಿಯ ಒಂದು ಉತ್ತರೋತ್ತರ ಶ್ರೇಯಸ್ಸಾಗಲಿ ಅಂತ ನಾವೆಲ್ಲ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇದರಲ್ಲಿ ಕಾರ್ಯಕ್ರಮ ಇವತ್ತಿನ ಪ್ರಸಂಗ ಈ ಮನೆಗೆ ಬಹಳ ಸೂಕ್ತವಾಗಿತ್ತು. ಅಕ್ಷಯ ಪಾತ್ರೆ
ಖಂಡಿತ ಇಲ್ಲಿ ಎಲ್ಲಿ ಪೂಜೆ ಆದ್ರೆ ಇವರ ಮನೆಗೆ ಅಕ್ಷಯ ಪಾತ್ರೆ ಇದ್ರೆ ಪ್ರಸಾದ ಹೋಗುದು. ಸೊ ಅದು ಮತ್ತೆ ಅದು ಖಂಡಿತ. ಯಾಕಂದ್ರೆ ಇವರ ಮನೆಯಿಂದ ಹೋದ್ರೆ ನಾವು 30 ಜನಕ್ಕೆ ಊಟ ಅಂತ ಹೇಳಿದ್ರೆ ಅದು 50 ಜನಕ್ಕೆ ಬಡಿಸಿದ ಮೇಲೂ ಉಳಿತದೆ. ಖಂಡಿತ ಅವರ ಮನೆಗೆ ಅಕ್ಷಯ ಪಾತ್ರೆ ಇದ್ರೆ ಅವ್ರ ಮತ್ತೆ ಅಡುಗೆ ಮನೆ ಹೋಗೋದಾದ್ರೆ ಅದು ಉಳಿದಿಲ್ಲ ಅಂತ ನೋಡ್ಲಿಕ್ಕೆ. ಇವತ್ತು ಅವ್ರು ಏನೋ ಅವರ ಅಕ್ಷಯ ಪಾತ್ರೆಯಲ್ಲಿ ಏನೋ ಮಾಡಿಟ್ಟಿದ್ದಾರೆ, ನಮ್ಗೆ ಕೊಡ್ತಾರೆ, ಪರಿಮಳ ಬರ್ತಾರೆ.